ಎಲ್ಲರಿಗೂ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ. ಇಂದಿನ ವಿಡಿಯೋದಲ್ಲಿ ನಾವು 6ನೇ ತರಗತಿಯ 9ನೇ ಅಧ್ಯಾಯ ಜೀವಿಗಳು, ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಪಾಠದ ಕಲಿಕಾಂಶಗಳನ್ನು ನೋಡೋಣ. ಜೀವಿಗಳು ಮತ್ತು ಅವುಗಳು ವಾಸಿಸುವ ಸುತ್ತಲಿನ ಪರಿಸರದ ಬಗ್ಗೆ ತಿಳ್ಕೊಳ್ತೀವಿ. ನಂತರ ಆವಾಸ ಮತ್ತು ಹೊಂದಾಣಿಕೆ, ಆವಾಸ ಅಂದರೆ ಏನು, ಹೊಂದಾಣಿಕೆ ಅಂದರೆ ಏನು ಅಂತ ತಿಳ್ಕೊಳ್ತೀವಿ. ಹಾಗೆ ವಿವಿಧ ಭೂ ಆವಾಸಗಳು ಯಾವ್ಯಾವು ಅಂತ ತಿಳ್ಕೊಳ್ತೀವಿ. ನಂತರ ವಿವಿಧ ಜಲವಾಸಗಳು ಯಾವ್ಯಾವುದು, ಜೀವಿಗಳ ಲಕ್ಷಣಗಳು ಯಾವ್ಯಾವುದು, ಅಂದರೆ ಜೀವಿಗಳು ಅಂತ ಕರಿಬೇಕು ಅಂದರೆ ಅವಕ್ಕೆ ಏನೇನು ಲಕ್ಷಣ ಇರಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ತೀವಿ. ಹಾಗೆ ನೋಡೋದಾದರೆ ನಮ್ಮ ಸುತ್ತಮುತ್ತಲಿನ ವಸ್ತುಗಳು, ಸಜೀವಿಗಳು ಹಾಗೂ ನಿರ್ಜೀವಿಗಳು ಅಂತ ನಾವು ವಿಭಜಿಸಿದ್ದೀವಿ. ಸಜೀವಿಗಳು ಅಂದರೆ ಪ್ರಾಣಿಗಳು, ನಂತರ ಪಕ್ಷಿಗಳು, ಸಸ್ಯಗಳು, ಸೂಕ್ಷ್ಮ ಜೀವಿಗಳು, ಇವುಗಳನ್ನು ನಾವು ಸಜೀವಿಗಳು ಅಂತ ಕನ್ಸಿಡರ್ ಮಾಡಿದ್ರೆ, ನಿರ್ಜೀವಿಗಳು ಅಂದರೆ ಗಾಳಿ, ನೀರು, ಮಣ್ಣು, ಕೊಠಡಿ ಹಾಗೆ ಪೀಠೋಪಕರಣಗಳು, ಇವುಗಳನ್ನು ನಾವು ನಿರ್ಜೀವಿಗಳು ಅಂತ ಕನ್ಸಿಡರ್ ಮಾಡ್ತೀವಿ. ನಂತರ ಭೂಮಿಯ ಮೇಲೆ ಬೆಳಕು, ಗಾಳಿ, ನೀರು, ಮಣ್ಣುಗಳನ್ನು ಕಾಣಬಹುದು. ನಿಮ್ಮೆಲ್ರಿಗೂ ಗೊತ್ತು, ಭೂಮಿ ಮೇಲೆ ಬೆಳಕು ನೋಡ್ತಾ ಇದ್ದೀರಾ, ಗಾಳಿ ಉಸಿರಾಡ್ತಾ ಇದ್ದೀರಾ, ನೀರನ್ನು ಕುಡಿತೀರಾ, ಮಣ್ಣು, ಮಣ್ಣಿನ ಮೇಲೆ ನೀವು ನಡೀತೀರಾ ಅಲ್ವಾ. ಇದಿಷ್ಟನ್ನು ನಾವು ಭೂಮಿಯ ಮೇಲೆ ಕಾಣಬಹುದು. ಈ ಅಂಶಗಳು ಜೀವಿಗಳು ಬದುಕಲು ಬೇಕಾದ ಪ್ರಮುಖ ಅಂಶಗಳು, ನಿಜ ಅಲ್ವಾ. ನೀವು ಬೆಳಕು ಇಲ್ಲ ಅಂತಂದರೆ ಸುತ್ತಮುತ್ತಲು ನೋಡೋಕ್ಕೆ ಆಗೋದೇ ಇಲ್ಲ, ಗಾಳಿ ಇಲ್ಲ ಅಂದರೆ ಉಸಿರಾಡೋಕ್ಕಾಗಲ್ಲ, ನೀರು ಕುಡಿಲಿಲ್ಲ ಅಂದರೆ ಬದುಕೋಕ್ಕಾಗಲ್ಲ, ಮಣ್ಣು ಇಲ್ಲ ಅಂತ ಅಂದರೆ ಸಸ್ಯಗಳು ಬೆಳೆಯಲ್ಲ, ಇಂಟರ್ನ್ ಸಸ್ಯಗಳು ಬೆಳೆಯಲಿಲ್ಲ ಅಂದರೆ ನಮಗೆ ಆಹಾರಗಳು ಸಿಗೋದಿಲ್ಲ. ಇದಿಷ್ಟು ಕೂಡ ಮಾನವರು ಅಥವಾ ಯಾವುದೇ ಜೀವಿಗಳು ಜೀವಿಸಬೇಕು ಅಂತ ಅಂದರೆ ಬೇಕಾಗುವಂತಹ ಪ್ರಮುಖವಾದ ಅಂಶಗಳು. ಇವುಗಳನ್ನು ಅಜೈವಿಕ ಘಟಕಗಳು ಅಂತ ಕರಿತೀವಿ. ನಂತರ ಒಂದೊಂದೇ ಘಟಕದ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ಗಾಳಿ. ಎತ್ತರ ಮತ್ತು ತಗ್ಗಾದ ಪ್ರದೇಶಗಳಲ್ಲಿ ಗಾಳಿಯ ಪ್ರಮಾಣ ಬದಲಾಗುತ್ತದೆ. ನಾವಿವಾಗ ಒಂದು ಸರೌಂಡಿಂಗಲ್ಲಿರ್ತೀವಿ ಅಲ್ವಾ, ಅಲ್ಲಿ ಗಾಳಿಯ ಪ್ರಮಾಣ 1 ಇದ್ದರೆ, ನಾವು ಎತ್ತರದ ಪ್ರದೇಶ ಅಂದರೆ ಹಿಮಾಲಯಗಳಲ್ಲಿ ಹೋದಾಗ ಗಾಳಿಯ ಪ್ರಮಾಣ ಚೇಂಜ್ ಆಗುತ್ತೆ. ಹಾಗೆ ತಗ್ಗಾದ ಪ್ರದೇಶಗಳಿಗೆ ಹೋದಾಗಲೂ ಸಹ ಗಾಳಿಯ ಪ್ರಮಾಣ ಏನಾಗುತ್ತೆ, ಅಲ್ಲಿ ಬದಲಾಗ್ತಾ ಹೋಗುತ್ತೆ. ನೀವು ನೋಡ್ತಾ ಇದ್ದೀರಿ, ಎತ್ತರದ ಪ್ರದೇಶ ಅಂದರೆ ಹಿಮಾಲಯಗಳಿಗೆಲ್ಲ ಹೋಗಬೇಕಂದ್ರೆ ಏನು ಮಾಡ್ತಾರೆ ಅವರು, ಆಕ್ಸಿಜನ್ ಸಿಲಿಂಡರ್ಸ್ನ ತೊಗೊಂಡು ಹೋಗೋದನ್ನು ನೀವು ನೋಡಿರ್ತೀರಾ. ಹಾಗೆ ಕೂಡ ತಗ್ಗಾದ ಪ್ರದೇಶಗಳಲ್ಲಿ ಗಾಳಿಯ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಎತ್ತರದ ಪ್ರದೇಶಗಳಲ್ಲೂ ಹಾಗೆಯೇ ನಾವು ಎತ್ತರಕ್ಕೆ ಹೋಗ್ತಾ ಹೋಗ್ತಾ ಗಾಳಿಯ ಪ್ರಮಾಣ, ಆಕ್ಸಿಜನ್ ಪ್ರಮಾಣ ಏನಾಗುತ್ತೆ, ಅಲ್ಲಿ ಬದಲಾಗ್ತಾ ಹೋಗುತ್ತೆ. ಈ ಚಿತ್ರದಲ್ಲಿ ನೀವು ನೋಡಬಹುದು, ಪರ್ವತಾರೋಹಿಗಳು ಏನು ಮಾಡ್ತಾ ಇದ್ದಾರೆ, ಆಕ್ಸಿಜನ್ ಸಿಲಿಂಡರ್ನ ತಮ್ಮ ಬೆನ್ನಿನ ಮೇಲೆ ಹೊತ್ಕೊಂಡು ಆ ಮಾಸ್ಕ್ನ ಹಾಕ್ಕೊಂಡು ಏನು ಮಾಡ್ತಾರೆ, ಹಿಮಾಲಯವನ್ನು ಹತ್ತುತ್ತಾರೆ. ಹಾಗೆ ಬೆಳಕು ಮತ್ತು ಶಾಖ. ಭೂಮಧ್ಯ ರೇಖೆಯ ಆಸುಪಾಸಿನಲ್ಲಿ ಸೂರ್ಯನ ಕಿರಣ ನೇರವಾಗಿ ಬೀಳುತ್ತದೆ, ಆದ್ದರಿಂದ ಅದನ್ನು ಉಷ್ಣವಲಯ ಅಂತ ಕರಿತೀವಿ. ಅಂದರೆ ಭೂಮಿಯ ಈಕ್ವೇಟರ್ ಮಧ್ಯಭಾಗದಲ್ಲಿ ಏನಿರುತ್ತಲ್ವ, ಆ ಆಸುಪಾಸಿನಲ್ಲಿ ಸೂರ್ಯನ ಕಿರಣ ಏನಾಗುತ್ತೆ, ನೇರವಾಗಿ ಬೀಳುತ್ತೆ, ಆದ್ದರಿಂದ ಅಲ್ಲಿ ಶಾಖ ಹೆಚ್ಚಾಗಿರುತ್ತೆ, ಆದ್ದರಿಂದ ಅದನ್ನು ಉಷ್ಣವಲಯ ಅಂತ ಕರಿತೀವಿ. ಇಲ್ಲೇನಾಗಿರುತ್ತೆ, ಬಿಸಿಲು ಮತ್ತು ಮಳೆ ಎರಡೂ ಕೂಡ ಅಲ್ಲಿ ಹೆಚ್ಚಾಗಿ ಇರುತ್ತೆ. ಹಾಗೆ ನೋಡ್ತಾ ಹೋದರೆ ಧ್ರುವ ಪ್ರದೇಶಗಳಲ್ಲಿ ಬಿಸಿಲು ಮತ್ತು ಮಳೆಯ ಪ್ರಮಾಣ ಕಡಿಮೆ ಆಗಿರುತ್ತೆ. ಧ್ರುವ ಪ್ರದೇಶ ಅಂದರೆ ಎಂಡ್ ಪೋಲಾರ್ ಝೋನ್ಸ್ ಅಂತ ಏನು ಕರಿತೀವಲ್ವ, ಅದು ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಅಲ್ಲಿ ಏನಾಗುತ್ತೆ, ಅಲ್ಲಿ ಬಿಸಿಲು ಮತ್ತು ಮಳೆ ಪ್ರಮಾಣ ಎರಡೂ ಕೂಡ ಅಲ್ಲಿ ಕಡಿಮೆ ಇರುತ್ತೆ. ಪೋಲಾರ್ ರೀಜನ್ಸಲ್ಲಿ ಐಸ್ ಹೆಚ್ಚಾಗಿರುತ್ತೆ, ಬಿಸಿಲು ಕಮ್ಮಿ ಇರುತ್ತೆ ಅಲ್ವಾ, ಥಂಡಿ ಹೆಚ್ಚಾಗಿರೋದ್ರಿಂದ ಅಲ್ಲಿ ಐಸ್ ಬರ್ಗ್ಸ್ನ ನಾವು ನೋಡಬಹುದು. ಹಾಗೆ ನೀರು. ಸಮುದ್ರ, ಸಾಗರ, ಸರೋವರ, ನದಿ ಹಾಗೂ ಕೆರೆ, ಇದಿಷ್ಟು ಜಾಗಗಳಲ್ಲಿ ನಾವು ನೀರನ್ನು ನಾವು ನೋಡಬಹುದು. ಹಾಗೆ ಮಣ್ಣು. ವೈವಿಧ್ಯಮಯ ಮಣ್ಣುಗಳಿವೆ, ನಿಮ್ಮೆಲ್ರಿಗೂ ಗೊತ್ತಾ, ಮಣ್ಣುಗಳಲ್ಲೂ ಸಹ ಎಷ್ಟೊಂದು ವಿಧಗಳು ಇರುತ್ತೆ. ಜೇಡಿ ಮಣ್ಣಾಗಿರಬಹುದು, ಮರಳು, ಈ ತರಹದ ಸಾಕಷ್ಟು ವೈವಿಧ್ಯಮಯ ಮಣ್ಣನ್ನು ನಾವು ನೋಡಬಹುದು. ನಂತರ ಜೈವಿಕ ಘಟಕಗಳಲ್ಲಿ ವೈವಿಧ್ಯತೆ. ಸಸ್ಯಗಳಲ್ಲಿ ವೈವಿಧ್ಯತೆ, ಹಾಗೆ ಕೂಡ ಪ್ರಾಣಿಗಳಲ್ಲಿ ವೈವಿಧ್ಯತೆ ಇರೋದನ್ನು ನಾವು ನೋಡ್ತೀವಿ.
ಜೀವಿಗಳ ವಾಸಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವ ಅಂಶಗಳು ಯಾವ್ಯಾವುದು ಅಂದರೆ ಗಾಳಿ, ನೀರು, ಆಹಾರ ಹಾಗೆ ವಸತಿ. ಸೊ ಗಾಳಿ ಬೇಕು, ನೀರು ಕೂಡ ಬೇಕು, ಆಹಾರವೂ ಕೂಡ ಸೇವಿಸಲೇಬೇಕು, ಇಲ್ಲಾಂದರೆ ನಮಗೆ ಶಕ್ತಿ ಸಿಗಲ್ಲ. ಹಾಗೆ ಇರೋದಕ್ಕೆ ವಸತಿ ಕೂಡ ನಮಗೆ ಬೇಕು. ಆವಾಸ ಅಂದರೆ ಏನು ಅಂತ ನಾವೀಗ ನೋಡೋಣ. ಜೀವಿಗಳು ವಾಸಿಸುವ ಸ್ಥಳಕ್ಕೆ ಆವಾಸ ಅಂತ ಕರಿತೀವಿ. ಯಾವುದೋ ಒಂದು ಪ್ರದೇಶದಲ್ಲಿ ಜೀವಿಗಳು ವಾಸಿಸ್ತವೆ ಅಲ್ವಾ, ಆ ಪ್ರದೇಶನ ನಾವು ಆವಾಸ ಅಂತ ಕರಿತೀವಿ. ಆವಾಸವೆಂದರೆ ವಾಸಿಸುವ ಸ್ಥಳ. ಆಹಾರ, ನೀರು, ಗಾಳಿ, ವಸತಿ ಹಾಗೂ ಇತರೆ ಅಗತ್ಯತೆಗಳನ್ನು ಆವಾಸವು ಜೀವಿಗಳಿಗೆ ಒದಗಿಸುತ್ತೆ. ಯಾವ ಸ್ಥಳ ಅಥವಾ ಪ್ರದೇಶದಲ್ಲಿ ಜೀವಿಗಳು ವಾಸಿಸ್ತವೆ ಅಲ್ವಾ, ಆ ಸ್ಥಳದಲ್ಲಿ ಆಹಾರ, ಗಾಳಿ, ನೀರು, ವಸತಿ ಮತ್ತು ಆ ಪ್ರಾಣಿಗಳು ಜೀವಿಸೋಕ್ಕೆ ಏನೇನು ಅವಶ್ಯಕತೆ ಇರುತ್ತಲ್ವ ಅದೆಲ್ಲವನ್ನು ಕೂಡ ಆವಾಸ ಪ್ರಾಣಿಗಳಿಗೆ ನೀಡುತ್ತೆ. ಅನೇಕ ವಿಧದ ಪ್ರಾಣಿ ಮತ್ತು ಸಸ್ಯಗಳು ಒಂದೇ ಆವಾಸದಲ್ಲಿ ವಾಸಿಸುತ್ತವೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾವು ಕಾಡು ಅಂತ ತಗೊಳ್ಳೋಣ, ಅದು ಒಂದು ಆವಾಸ ಅಲ್ವಾ. ಅಲ್ಲಿ ವಿಭಿನ್ನವಾದ ಗಿಡ, ಮರ, ಪಕ್ಷಿ, ಪ್ರಾಣಿಗಳನ್ನು ನಾವು ನೋಡ್ತೀವಿ. ಸೊ ಒಂದೇ ಆವಾಸದಲ್ಲಿ ವಿವಿಧ ಪ್ರಾಣಿಗಳು, ಸಸ್ಯಗಳು, ಪಕ್ಷಿಗಳು ಕೂಡ ಜೀವಿಸ್ತವೆ. ಹಾಗಿದ್ರೆ ನಾವು ಭೂ ಆವಾಸ ಅಂದರೆ ಏನು, ಜಲ ಆವಾಸ ಅಂದರೆ ಏನು ಅಂತ ಈಗ ನೋಡೋಣ. ಭೂ ಆವಾಸ ಭೂಮಿಯ ಮೇಲೆ ವಾಸಿಸುವ ಸಸ್ಯ ಹಾಗೂ ಪ್ರಾಣಿಗಳನ್ನು ಭೂ ಆವಾಸಗಳಲ್ಲಿ ವಾಸಿಸುವ ಜೀವಿಗಳು ಎನ್ನುವರು. ಜಲ ಆವಾಸ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳ ಮತ್ತು ಸಸ್ಯಗಳ ಆವಾಸಗಳನ್ನು ಜಲ ಆವಾಸಗಳು ಎನ್ನುವರು. ಭೂ ಆವಾಸಕ್ಕೆ ಕೆಲವೊಂದು ಉದಾಹರಣೆಗಳನ್ನು ನೋಡೋದಾದರೆ ಅರಣ್ಯ, ಹುಲ್ಲುಗಾವಲು, ಮರಳು ಭೂಮಿ, ಕಡಲ ತೀರ ಹಾಗೆ ಪರ್ವತ ಪ್ರದೇಶ. ಜಲ ಆವಾಸಗಳಿಗೆ ಉದಾಹರಣೆಗಳಾದರೆ ನದಿ, ಸಾಗರ, ಸಮುದ್ರ, ಸರೋವರ, ಕೆರೆ, ನೀರಿನಿಂದ ಯಾವುದಿರುತ್ತಲ್ವ ಅದನ್ನು ನಾವು ಜಲ ಆವಾಸಕ್ಕೆ ಉದಾಹರಣೆಯಾಗಿ ನೀಡಬಹುದು. ಹಾಗೆ ನೋಡೋದಾದರೆ ಹೊಂದಾಣಿಕೆ ಅಂದರೆ ಏನು ಅಂತ ಈಗ ನೋಡೋಣ. ಸಸ್ಯ ಮತ್ತು ಪ್ರಾಣಿಗಳು ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿ ಸಹಜವಾಗಿ ಜೀವಿಸಲು ಸಹಾಯಕವಾದ ನಿರ್ದಿಷ್ಟ ಲಕ್ಷಣಗಳು ಅಥವಾ ಅಭ್ಯಾಸಗಳನ್ನು ನಾವು ಹೊಂದಾಣಿಕೆ ಅಂತ ಕರಿತೀವಿ. ಅಂದರೆ ಇವಾಗ ನಾವು ಸಹಜವಾಗಿ ಎಲ್ಲೋ ಒಂದು ಕಡೆ ಹೋಗಿ ಜೀವಿಸಬೇಕು ಅಲ್ವಾ, ಅಡ್ಜಸ್ಟ್ ಆಗಿ ಜೀವಿಸಬೇಕು ಅಲ್ವಾ, ಅದನ್ನು ನಾವು ಏನಂತ ಕರಿತೀವಿ, ಹೊಂದಾಣಿಸ್ಕೊಂಡು ಹೋಗಬೇಕು ಅಂತ ಹೇಳ್ತೀವಿ ಅಲ್ವಾ. ಎಲ್ಲೋ ಇವಾಗ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದ್ವಿ ಅಂತ ಅಂದ್ಕೊಳ್ಳಿ, ಅವಾಗ ಏನು ಹೇಳ್ತಾರೆ, ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕಪ್ಪ ಅಂತ ಹೇಳ್ತಾರೆ. ಅಂದರೆ ಏನು, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಲ್ಲಿರುವಂತಹ ಪ್ರದೇಶಕ್ಕೆ ಸೆಟ್ಟಾಗಿ ನಾವು ಹೋಗಬೇಕಾಗತ್ತೆ. ಅದನ್ನು ನಾವು ಹೊಂದಾಣಿಕೆ ಅಂತ ಕರಿತೀವಿ. ಭೂ ಆವಾಸಗಳು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಫಸ್ಟು ಮರುಭೂಮಿ. ಅಲ್ಲಿ ಮರುಭೂಮಿನಲ್ಲಿ ಹೇಗಿರುತ್ತೆ, ಹಗಲು ಹೆಚ್ಚು ಬಿಸಿಲಿರುತ್ತೆ, ಹಾಗೆ ರಾತ್ರಿ ತುಂಬ ಶೀತ ಇರುತ್ತೆ, ಅತಿ ಕಡಿಮೆ ಮಳೆ ಕೂಡ ಅಲ್ಲಿ ಬೀಳುತ್ತೆ. ಮರುಭೂಮಿಯಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ನೀರು ದೊರೆಯುತ್ತದೆ. ಬಿಸಿಲು ಹೆಚ್ಚಾಗಿರುತ್ತೆ, ಮಳೆ ಕಡಿಮೆ, ಸೊ ಆಬ್ವಿಯಸ್ಲಿ ನೀರಿನ ಪ್ರಮಾಣ ಹೇಗಿರುತ್ತೆ, ಕಡಿಮೆಯಾಗಿ ಇರುತ್ತೆ. ನೆಕ್ಸ್ಟು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್, ಅದು ಮರುಭೂಮಿಯ ಹಡಗು ಬಗ್ಗೆ ತಿಳ್ಕೊಳ್ಳೋಣ. ಸೊ ಮರುಭೂಮಿನಲ್ಲಿ ಬರೀ ಮರಳೇ ಇರುತ್ತೆ, ನೀರಿರೋದಿಲ್ಲ ಅಂತ ಹೇಳಿದ್ವಿ. ಹಾಗಿದ್ರೆ ಹಡಗು ಹೇಗೆ ಬರುತ್ತೆ ಅಂತ ನಿಮ್ಮ ಕ್ವೆಶನ್ನ. ಹಾಗಿದ್ರೆ ಬನ್ನಿ ಅದೇನು ಅಂತ ನೋಡೋಣ. ಮರುಭೂಮಿಯ ಹಡಗು ಅಂತ ಯಾರನ್ನ ಕರಿತೀವಿ ನಾವು, ಒಂಟೆಯನ್ನು ನಾವು ಮರುಭೂಮಿಯ ಹಡಗು ಅಂತ ಕರಿತೀವಿ. ಒಂಟೆಗೆ ಉದ್ದನೆಯ ಕಾಲುಗಳಿದ್ದು ಅದರ ದೇಹವನ್ನು ಮರಳಿನ ತಾಪದಿಂದ ದೂರ ಇಡಲು ಸಹಾಯ ಮಾಡುತ್ತದೆ. ಸೊ ಇದೇನು ಗೊತ್ತಾ, ಹೊಂದಾಣಿಕೆ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಆ ಒಂದು ಪರ್ಟಿಕಲ್ ಆ್ಯನಿಮಲ್ ಅಥವಾ ಪ್ಲ್ಯಾಂಟ್ ಆಗಿರಲಿ, ಅವು ಜೀವಿಸ್ತಕ್ಕಂತಹ ಒಂದು ಪ್ರದೇಶದಲ್ಲಿ ಹೇಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದೆ ಅನ್ನೋದನ್ನು ನಾವೀಗ ನೋಡೋದು. ಸೊ ಒಂಟೆ ನೀವು ಯೂಶ್ವಲಿ ನೋಡ್ತಾ ಇದ್ದೀರಿ, ಹಲವಷ್ಟು ಜನ ನೋಡಿರ್ತೀರ, ನೋಡಿಲ್ಲದೆ ಇರೋರು ಅಂದರೆ ಒರಿಜಿನಲ್ ಆಗಿ ನೋಡಿಲ್ಲದೆ ಇರೋರು ಪಿಕ್ಚರಲ್ಲಿ ನೀವೀಗ ನೋಡಬಹುದು. ಅದರ ಕಾಲುಗಳು ಹೇಗಿದೆ, ತುಂಬ ಉದ್ದವಾಗಿದೆ ಅಲ್ವಾ. ಉದ್ದನೆಯ ಕಾಲಿದ್ರೆ ಏನಾಗುತ್ತೆ, ಅದರ ದೇಹ ಭೂಮಿಯಿಂದ ಹೆಚ್ಚು ಮೇಲ್ಗಡೆಗೆ ಇರುತ್ತೆ. ಸೊ ಅವಾಗೇನು, ನಿಮ್ಮೆಲ್ರಿಗೂ ಗೊತ್ತು, ಬಿಸಿಲು ಹೆಚ್ಚಾಗಿರೋದ್ರಿಂದ ಮರಳು ಬೇಗನೆ ಬಿಸಿ ಆಗುತ್ತೆ ಅಲ್ವಾ. ಸೊ ಕಾಲು ಉದ್ದ ಇರೋದ್ರಿಂದ ಅದು ದೇಹ ಮರಳಿನಿಂದ ತುಂಬ ದೂರ ಇರುತ್ತೆ. ಸೊ ಟೋಟಲ್ ಬಾಡಿ ಏನಾಗುತ್ತೆ, ಬಿಸಿಯಿಂದ ಅದು ಸ್ವಲ್ಪ ರಕ್ಷಣೆಯನ್ನು ಮಾಡಿಕೊಳ್ಳುತ್ತೆ. ನಂತರ
ಅಗಲವಾದ ಪಾದಗಳು ಸರಾಗವಾಗಿ ಮರಳಿನಲ್ಲಿ ನಡೆಯಲು ಅನುಕೂಲವಾಗುತ್ತದೆ. ಸೊ ಅದರ ಪಿಕ್ಚರ್ ಕೂಡ ನೀವು ನೋಡ್ತಾ ಇದ್ದೀರಾ. ಪಾದಗಳು ಹೇಗೆ ಇರುತ್ತೆ, ಅಗಲವಾಗಿರುತ್ತೆ. ಸೊ ಮರಳಿನಲ್ಲಿ ಅದು ಸುಲಭವಾಗಿ ನಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಒಂಟೆಯು ಸ್ವಲ್ಪ ಪ್ರಮಾಣದ ಮೂತ್ರವನ್ನು ಹಾಗೂ ಒಣ ಸಗಣಿಯನ್ನು ಅದು ವಿಸರ್ಜಿಸುತ್ತದೆ. ಮರುಭೂಮಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ. ಅದು ಹೇಗೆ ಹೊಂದಾಣಿಕೆ ಮಾಡಿಕೊಂಡಿದೆ, ನೀರಿನ ಒಂದು ಕಡಿಮೆ ಪ್ರಮಾಣಕ್ಕೆ ಮೂತ್ರವನ್ನು ಕೂಡ ಅದು ಕಡಿಮೆ ಪ್ರಮಾಣದಲ್ಲಿ ವಿಸರ್ಜನೆ ಮಾಡುತ್ತೆ. ಹಾಗೆ ಅದು ಒಣ ಸಗಣಿಯನ್ನು ಅದು ಅಲ್ಲಿ ವಿಸರ್ಜಿಸುತ್ತೆ. ಹಾಗೆ ಇನ್ನೊಂದು ಮೇನ್ ಪಾಯಿಂಟ್ ಏನು ಗೊತ್ತಾ, ಅಷ್ಟು ಬಿಸಿಲು, ಅಷ್ಟು ಸೆಕೆ, ಅಷ್ಟು ಉಷ್ಣ ಇದ್ದರೂ ಕೂಡ ಒಂಟೆ ಹೆಚ್ಚಾಗಿ ಬೆವರುವುದಿಲ್ಲ. ನಂತರ ಒಂದೇ ಬಾರಿಗೆ ಸುಮಾರು 45 ಲೀಟರ್ನಷ್ಟು ನೀರನ್ನು ಅದು ಕುಡಿಯಬಹುದು. ಸೊ ಮರುಭೂಮಿನಲ್ಲಿ ನೀರಿನ ಪ್ರಮಾಣ ಕಡಿಮೆ. ಸೊ ಒಂದು ಕಡೆ ಎಲ್ಲಿ ನೀರಿರುತ್ತಲ್ವ ಅಲ್ಲಿ ಹೋದಾಗ ಅದು ಒಟ್ಟಿಗೆ 45 ಲೀಟರ್ನಷ್ಟು ನೀರನ್ನು ಒಂದೇ ಬಾರಿಗೆ ಒಂಟೆ ಕುಡಿದು ಅದು ಶೇಖರಣೆಯನ್ನು ಮಾಡಿಕೊಳ್ಳುತ್ತೆ. ಒಂಟೆಯು ತನ್ನ ದೇಹದಿಂದ ಅತಿ ಕಡಿಮೆ ನೀರನ್ನು ಹೊರಹಾಕುವುದರಿಂದ ಹಲವು ದಿನಗಳವರೆಗೆ ಅದು ನೀರಿಲ್ಲದೆ ಕೂಡ ಅದು ಬದುಕಬಹುದು. ಡುಬ್ಬದಲ್ಲಿ ಕೊಬ್ಬಿನ ಶೇಖರಣೆ. ಸೊ ನೀವು ಒಂಟೆ ನೋಡಿದರೆ ಅಲ್ಲಿ ರೌಂಡ್ ಅಪ್ ಮಾಡಿದೆ ನೋಡಿ ವೈಟ್ ಕಲರಲ್ಲಿ, ಅದು ಡುಬ್ಬ ಅಂತ ಕರಿತೀವಿ. ಅಲ್ಲಿ ಏನಾಗಿರುತ್ತೆ, ಅಲ್ಲಿ ಯೂಶಲಿ ಹೇಳ್ತಾರೆ ನೀರಿನ ಶೇಖರಣೆ ಆಗಿರುತ್ತೆ ಅಂತ. ಅದು ಇಟ್ಸ್ ನಾಟ್, ಅಂದರೆ ಅದು ನಿಜ ಅಲ್ಲ. ಅಲ್ಲಿ ಕೊಬ್ಬಿನ ಫ್ಯಾಟ್ ಡೆಪಾಸಿಷನಲ್ಲಿ ಇರುತ್ತೆ. ವಿಶಾಲವಾದ ಕಣ್ಣಿನ ರೆಪ್ಪೆ. ನೋಡಿ ಇವಾಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ರೆಪ್ಪೆ ಎಷ್ಟು ಉದ್ದವಾಗಿದೆ ಅಲ್ವಾ. ಸೊ ಆ ವಿಶಾಲವಾದ ಕಣ್ಣಿನ ರೆಪ್ಪೆ ಏನಕ್ಕೆ ಯೂಸ್ ಆಗುತ್ತೆ, ಕಣ್ಣು ಒಂದ್ಸತಿ ಇವಾಗ ಅಲ್ಲಿ ಹೆಚ್ಚು ಬಿಸಿಲಿರುತ್ತೆ, ನಂತರ ಗಾಳಿ ಕೂಡ ಹೆಚ್ಚಾಗಿರುತ್ತೆ. ಗಾಳಿ ಹೆಚ್ಚಾದಾಗ ಏನಾಗುತ್ತೆ, ಮರಳಿನ ಸಮೇತ ಗಾಳಿ ಬಂದು ಮುಖಕ್ಕೆ ಹೊಡೆಯುತ್ತೆ ಅಲ್ವಾ. ಅದು ಡೈರೆಕ್ಟಾಗಿ ಕಣ್ಣೊಳಗಡೆ ಹೋಗಬಹುದು. ಉದ್ದವಾದ ಕಣ್ಣಿನ ರೆಪ್ಪೆ ಇರೋದ್ರಿಂದ ಕಣ್ಣು ಮುಚ್ಚಿದಾಗ ಏನಾಗುತ್ತೆ, ಮರಳು ಕಣ್ಣಿನ ಒಳಗಡೆ ಹೋಗದೆ ಇರೋ ಹಾಗೆ ಅದು ತಡೆಯುತ್ತೆ. ನಂತರ ಅನುಕೂಲಕರವಾದ ಮೂಗಿನ ಹೊಳ್ಳೆ. ಸೊ ಅದರ ಮೂಗಿನ ಹೊಳ್ಳೆಯನ್ನು ಕೂಡ ನೀವು ನೋಡಬಹುದು, ಸಾಕಷ್ಟು ಅಗಲವಾಗಿಯೇ ಇರುತ್ತೆ. ನಂತರ ಒರಟಾದ ತುಟಿ ಮತ್ತು ನಾಲಿಗೆ. ಅದರ ತುಟಿ ಮತ್ತು ನಾಲಿಗೆ ಹೇಗಿರುತ್ತೆ, ತುಂಬ ಒರಟಾಗಿರುತ್ತೆ. ಯಾಕೆಂದರೆ ಮರುಭೂಮಿಯಲ್ಲಿ ನೀವು ನೋಡೋದಾದರೆ ಸಾಕಷ್ಟು ದಪ್ಪ ಇರುವಂತಹ ಸಸ್ಯದ ಎಲೆಗಳು ಅಥವಾ ಮುಳ್ಳಿನಿಂದ ಕೂಡಿದಂತಹ ಸಸ್ಯಗಳು ಹೆಚ್ಚಾಗಿರುತ್ತೆ. ಸೊ ಅದು ಮುಳ್ಳಿನ ಸಸ್ಯಗಳನ್ನು ತಿಂದಾಗಲೂ ಕೂಡ ನಾಲಿಗೆ ಅಥವಾ ತುಟಿಗೆ ಯಾವುದೇ ಹಾನಿ ಆಗಬಾರ್ದು ಅನ್ನೋದಕ್ಕೋಸ್ಕರ ತುಟಿ ಮತ್ತು ನಾಲಿಗೆ ಎರಡು ಕೂಡ ತುಂಬ ಒರಟಾಗಿ ಇರುತ್ತೆ. ಮರುಭೂಮಿಯಲ್ಲಿ ವಾಸಿಸುವ ಇತರ ಪ್ರಾಣಿಗಳು. ಸೊ ಇದಿಷ್ಟು ಕೂಡ ಒಂಟೆ ಮರುಭೂಮಿಯಲ್ಲಿ ವಾಸ ಮಾಡೋದಕ್ಕೆ ಹೇಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದೆ ಅಂತ. ಇನ್ನೂ ಕೆಲವು ಪ್ರಾಣಿಗಳಿದೆ, ಅವು ಹೇಗೆ ಹೊಂದಾಣಿಕೆ ಮಾಡ್ಕೊಂಡಿವ ಅನ್ನೋದನ್ನು ನಾವೀಗ ನೋಡೋಣ. ಇಲಿ, ಹಾವು, ಹಲ್ಲಿ ಜಾತಿಯ ಪ್ರಾಣಿಗಳು ಕೂಡ ಇಲ್ಲಿ ವಾಸಿಸುತ್ತವೆ. ಹಗಲಿನಲ್ಲಿ ಆಳವಾದ ಬಿಲದಲ್ಲಿ ವಾಸ. ಏನಕ್ಕೆ, ಹೆಚ್ಚು ಬಿಸಿಲಿರುತ್ತೆ, ಆದ್ದರಿಂದ ಆಳವಾದ ಬಿಲದಲ್ಲಿ ಅವು ಇರುತ್ತೆ. ರಾತ್ರಿ ಹೊತ್ತು ಆಹಾರಕ್ಕಾಗಿ ಅವು ಸಂಚಾರವನ್ನು ಮಾಡ್ತವೆ. ಸೊ ನೀವೀಗ ನೋಡಬಹುದು ಇಲಿ, ಹಾವು ಮತ್ತು ಹಲ್ಲಿ. ನಂತರ ಮರುಭೂಮಿಯಲ್ಲಿ ಕಂಡುಬರುವ ಸಸ್ಯಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಕಳ್ಳಿ ಗಿಡ, ಅಂದರೆ ನಾವು ಕ್ಯಾಕ್ಟಸ್ ಅಂತ ಕರಿತೀವಲ್ಲ, ಕ್ಯಾಕ್ಟಸ್ ಪ್ಲಾಂಟ್ಸ್, ಅದು. ಇದರಲ್ಲಿ ಎಲೆಗಳು ಇಲ್ಲದಿರಬಹುದು ಅಥವಾ ಎಲೆಗಳು ಚಿಕ್ಕದಾಗಿರಬಹುದು, ಮುಳ್ಳಿನಂತಿರಬಹುದು. ಆ್ಯಂಡ್ ಬಾಷ್ಪ ವಿಸರ್ಜನೆಯಲ್ಲಿ ಕಡಿಮೆ ಪ್ರಮಾಣದ ನೀರನ್ನು ನಾವೇನು ಮಾಡುತ್ತೆ, ಹೊರ ಹಾಕುತ್ತವೆ. ಸೊ ಟ್ರಾನ್ಸ್ಪಿರೇಷನ್ ಅಂತ ನಾವೇನು ಕರಿತೀವಿ ಅಲ್ವಾ, ಎಲ್ಲ ಸಸ್ಯಗಳ ಎಲೆಗಳಿಂದ ಸ್ವಲ್ಪ ಪ್ರಮಾಣದ ನೀರು ಏನಾಗುತ್ತೆ, ಆಚೆ ಬರುತ್ತೆ. ಅದನ್ನು ಟ್ರಾನ್ಸ್ಪಿರೇಷನ್ ಅಥವಾ ಬಾಷ್ಪ ವಿಸರ್ಜನೆ ಅಂತ ನಾವು ಕರಿತೀವಿ. ಅದೇ ಈ ಮರುಭೂಮಿಯಲ್ಲಿರುವಂತಹ ಸಸ್ಯಗಳು ಬಾಷ್ಪ ವಿಸರ್ಜನೆಯನ್ನು ಅತಿ ಕಡಿಮೆ ಪ್ರಮಾಣದಲ್ಲಿ ಅವು ನೀಡ್ತವೆ. ಏನಕ್ಕೆ ಅಂತೆ, ಅದ್ರ ಮೇಲೆ ಮುಳ್ಳು ಇರುತ್ತೆ, ಆಮೇಲೆ ಎಲೆಗಳೇ ಕೆಲವೊಂದರಲ್ಲಿ ಇರೋದಿಲ್ಲ. ಆದ್ದರಿಂದ ಏನಾಗುತ್ತೆ, ಟ್ರಾನ್ಸ್ಪಿರೇಷನ್ ರೇಟ್ ತುಂಬ ಕಡಿಮೆ ಇರುತ್ತೆ. ನಂತರ ಕಾಂಡಗಳು ದಪ್ಪವಾಗಿರುತ್ತವೆ. ಸೊ ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರ, ಕಾಂಡಗಳು ಹೇಗಿದೆ, ತುಂಬ ದಪ್ಪದಾಗಿ ಇರುತ್ತೆ. ಮೇಣದಂತಹ ಪದರದಿಂದ ಅವು ಆವೃತವಾಗಿರುತ್ತವೆ. ಸೊ ಯೂಶಲಿ ಅದು ಕಾಂಡ ಏನಾಗಿರುತ್ತೆ, ವ್ಯಾಕ್ಸ್ ಅಥವಾ ಮೇಣ ಅಂತ ಏನು ಅಂತೀವಲ್ಲ, ಆ ಥರ ಒಂದು ಪದಾರ್ಥದಿಂದ ಅದು ಲೇಪಿತ ಆಗಿರುತ್ತೆ. ಕಾಂಡಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತದೆ. ಯೂಶಲಿ ಬೇರೆ ಪ್ಲಾಂಟ್ಸ್ಗಳೆಲ್ಲ, ಬೇರೆ ಸಸ್ಯಗಳಲ್ಲಿ ಏನಾಗುತ್ತೆ, ಎಲೆಗಳಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಯುತ್ತೆ, ಫೋಟೋಸಿಂಥಸಿಸ್ ನಡೆಯುತ್ತೆ ಅಲ್ವಾ. ಆದರೆ ಮರುಭೂಮಿಯಲ್ಲಿ ಕಾಂಡಗಳಲ್ಲಿ ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನೋಡಬಹುದು.
ಭೂಮಿಯ ಆಳದಲ್ಲಿ ಬೇರುಗಳು ಇಳಿದಿರುತ್ತವೆ. ಸೊ ನೀರಿನ ಅಂಶ ತುಂಬ ಕಡಿಮೆ ಇರುತ್ತೆ ಮರುಭೂಮಿಯಲ್ಲಿ. ಸೊ ನೀರನ್ನು ಹುಡುಕೊಂಡು ಏನು ಮಾಡುತ್ತೆ, ಬೇರುಗಳು ತುಂಬ ಆಳಕ್ಕೆ ಇಳಿದಿರುತ್ತೆ. ನಂತರ ಈಗ ಪರ್ವತ ಪ್ರದೇಶದಲ್ಲಿ ಹೇಗೆ ಹೊಂದಾಣಿಕೆ ಮಾಡ್ಕೊಂಡಿರ್ತವೆ ಅನ್ನೋದನ್ನು ನಾವು ನೋಡೋಣ. ಎತ್ತರ ಪ್ರದೇಶಕ್ಕೆ ಹೋದಂತೆ ಗಾಳಿಯ ಪ್ರಮಾಣ ಕಡಿಮೆಯಾಗುತ್ತದೆ. ಇದನ್ನು ನೀವಾಗಲೇ ತಿಳ್ಕೊಂಡ್ರಿ. 1 ಕಿಲೋಮೀಟರ್ ಹೋದಂತೆ 6 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪ ಕೂಡ ಅಲ್ಲೇನಾಗುತ್ತೆ, ಕಡಿಮೆಯಾಗ್ತಾ ಹೋಗುತ್ತೆ. ಪರ್ವತ ಪ್ರದೇಶಗಳಲ್ಲಿ ಸಸ್ಯಗಳ ಹೊಂದಾಣಿಕೆ ಹೇಗಿರುತ್ತೆ ಅಂತ ನಾವೀಗ ನೋಡೋಣ. ನೇರವಾದ ಮತ್ತು ಎತ್ತರವಾದ ಮರಗಳು. ಸೊ ನೀವು ಬಲಭಾಗದಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಹೇಗಿರುತ್ತೆ ಪರ್ವತ ಪ್ರದೇಶದಲ್ಲಿ ಮರಗಳು ನೇರವಾಗಿರುತ್ತೆ ಮತ್ತು ಎತ್ತರವಾಗಿ ಅದು ಇರುತ್ತೆ. ನಂತರ ಶಂಖಾಕಾರದ ಮರಗಳು ಅಂದರೆ ಕೋನ್ ಶೇಪಲ್ಲಿ ಅದು. ಸೊ ನೀವು ನೋಡ್ತಾ ಇದ್ದೀರಾ ಕೋನ್ ಅಲ್ವಾ, ಆ ಶೇಪಲ್ಲಿ ಮರಗಳು ಇರುತ್ತೆ. ನಂತರ ಓರೆಯಾದ ರೆಂಬೆಗಳು. ಓರೆಯಾದ ರೆಂಬೆಗಳು ಏನಕ್ಕಿರುತ್ತೆ ಹೇಳಿ ನೋಡೋಣ. ಮೇಲಿಂದ ಹಿಮ ಬೀಳ್ತಾ ಇರುತ್ತೆ ಅಲ್ವಾ. ಸೊ ರೆಂಬೆಗಳು ಓರೆಯಾಗಿದ್ದಾಗ ಏನಾಗುತ್ತೆ, ಹಿಮ ಈಸಿಯಾಗಿ ಜಾರಿ ಕೆಳಗಡೆ ಬೀಳುತ್ತೆ. ಸೊ ಮೇಲ್ಗಡೆ ಯಾವುದೇ ಒಂದು ಡೆಪಾಸಿಷನ್ ಇರೋದಿಲ್ಲ. ನಂತರ ಸೂಜಿ ಆಕಾರದ ಎಲೆಗಳು ನೀರು ಮತ್ತು ಮಂಜಿನ ಹಳಿಗಳು ಜಾರಲು ಸಹಾಯಕ. ಎಲೆಗಳು ಕೂಡ ಸೂಜಿ ಆಕಾರ ಆಗಿರೋದ್ರಿಂದ ಮಂಜಾಗಿರಲಿ ಅಥವಾ ನೀರಿನ ಹನಿ ಆಗಿರಲಿ ಅದ್ರ ಮೇಲೆ ನಿಲ್ಲದೆ ಅದು ಕೂಡ ಜಾರಿ ಹೋಗುತ್ತೆ. ಸೊ ನೀವು ಬಲಭಾಗದ ಚಿತ್ರದಲ್ಲಿ ಕೂಡ ನೀವು ನೋಡಬಹುದು. ನಂತರ ಪರ್ವತ ಪ್ರದೇಶಗಳಲ್ಲಿ ಪ್ರಾಣಿಗಳ ಹೊಂದಾಣಿಕೆ. ಪ್ರಾಣಿಗಳು ತಮ್ಮ ದೇಹವನ್ನು ಶೀತದಿಂದ ರಕ್ಷಿಸಿಕೊಳ್ಳಲು ದಪ್ಪವಾದ ಚರ್ಮ ಅಥವಾ ದಟ್ಟವಾದ ತುಪ್ಪಳ ಹೊಂದಿರುತ್ತವೆ. ಸೊ ನಮಗೆ ಚಳಿಗಾಲ ಸ್ಟಾರ್ಟ್ ಆಯಿತು ಅಂತ ಅಂದ್ಕೊಳ್ಳಿ, ನಾವೇನು ಮಾಡ್ತೀವಿ, ಎಲ್ಲರೂ ವುಲನ್ ಸ್ವೆಟರ್ಸ್ನ ಯೂಸ್ ಮಾಡ್ತೀವಿ ಅಲ್ಲ, ಅಥವಾ ಶಾಲ್ಸ್ನ ನಾವು ಯೂಸ್ ಮಾಡ್ತೀವಿ. ಪ್ರಾಣಿಗಳು ಆಬ್ವಿಯಸ್ಲಿ ಸ್ವೆಟರ್ಸ್ ಆಗಲಿ ಶಾಲ್ಸ್ನಾಗಲಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಪರ್ವತ ಪ್ರದೇಶದಲ್ಲಿ ಇರುವಂತಹ ಪ್ರಾಣಿಗಳ ಹೊಂದಾಣಿಕೆ ಆಲ್ರೆಡಿ ಅವು ಹೆಂಗಿದಾವಪ್ಪ ಅಂತ ಅಂದರೆ, ಅದರ ಮೈ ಮೇಲೆ ದಪ್ಪವಾಗಿರುವಂತಹ ತುಪ್ಪಳ ಅಥವಾ ಚರ್ಮ ನಾವು ಹೊಂದಿರುತ್ತೆ. ಪಾದಗಳು ಮತ್ತು ಕಾಲ್ಬೆರಳುಗಳನ್ನು ಒಳಗೊಂಡ ಹಿಮಚಿರತೆಯ ದೇಹದ ಮೇಲೆ ದಪ್ಪವಾದ ತುಪ್ಪಟ ಇರುತ್ತದೆ. ಸೊ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಅದ್ರ ಮೈ ಮೇಲೆ ದಪ್ಪವಾಗಿರುವಂತಹ ಕೂದಲು, ತುಪ್ಪಳ ಅಂತ ಅಂದರೆ ಕೂದಲು, ಅದು ದಪ್ಪವಾದ ಚರ್ಮ ಅಥವಾ ಕೂದಲಿನಿಂದ ಅದು ಕೂಡಿರುತ್ತೆ. ಈ ತುಪ್ಪಟ ಹಿಮದ ಮೇಲೆ ಚಲಿಸುವಾಗ ಅದರ ಪಾದಗಳನ್ನು ಶೀತದಿಂದ ರಕ್ಷಿಸುತ್ತದೆ. ಸೊ ಅದರ ಪಾದದ ಚಿತ್ರವನ್ನು ಸಹ ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಹೆಚ್ಚಾಗಿರುವಂತಹ ಕೂದಲು ಅಥವಾ ತುಪ್ಪಟ ಅಂತ ಏನು ಕರಿತೀವಲ್ಲ, ಅದರಿಂದ ಪಾದ ಏನಾಗುತ್ತೆ, ಥಂಡಿ ಅಥವಾ ಶೀತದಿಂದ ಅದು ರಕ್ಷಿಸಿಕೊಳ್ಳುತ್ತೆ. ಜಾರುಕಲ್ಲು ಬಂಡೆಗಳಿರುವ ಪರ್ವತಗಳ ಮೇಲೆ ಓಡಲು ಪರ್ವತ ಮೇಕೆಗಳಲ್ಲಿ ಬಲವಾದ ಗೊರಸುಗಳು ಇರುತ್ತವೆ. ಸೊ ಅದರ ಗೊರಸನ್ನು ನೀವು ನೋಡ್ತಾ ಇದ್ದೀರಾ. ಸೊ ಅದು ಹೇಗಿರುತ್ತೆ ಅಂತಂದರೆ ಅದು ಬಹಳ ಬಲವಾಗಿರುತ್ತೆ. ಸೊ ಯಾವುದೇ ಒಂದು ಜಾರುವಂತಹ ಬಂಡೆಗಳ ಮೇಲೆ ಅದು ನಡೆದ್ರೂ ಕೂಡ ಅದು ಸ್ಟಿಫ್ ಆಗಿ ಅದು ನಡಿಬಹುದು. ನಂತರ ಹುಲ್ಲುಗಾವಲು. ಹುಲ್ಲುಗಾವಲಿನಲ್ಲಿ ಸಿಂಹ ಮತ್ತು ಜಿಂಕೆಗಳ ಹಾಗೆ ಅನೇಕ ರೀತಿಯ ಪ್ರಾಣಿಗಳನ್ನು ನಾವು ನೋಡಬಹುದು. ಹುಲ್ಲುಗಾವಲಿನಲ್ಲಿ ಪ್ರಾಣಿಗಳ ಹೊಂದಾಣಿಕೆ ಹೇಗಿರುತ್ತೆ ಅಂತ ಈಗ ನೋಡೋಣ. ಸಸ್ಯಾಹಾರಿ ಪ್ರಾಣಿಗಳ ಹೊಂದಾಣಿಕೆ. ಹರಿತವಾದ ಬಾಚಿ ಹಲ್ಲು, ಬಲಿಷ್ಠವಾದ ದವಡೆ ಹಲ್ಲುಗಳನ್ನು ಇವು ಹೊಂದಿರುತ್ತೆ. ಸೊ ನೀವು ಬಲಭಾಗದ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, ಬಾಚಿ ಹಲ್ಲು ಹಾಗೂ ದವಡೆ ಹಲ್ಲುಗಳು ಬಹಳ ಹರಿತ ಹಾಗೂ ಬಲಿಷ್ಠವಾಗಿ ಇರುತ್ತೆ. ನಂತರ ಭಕ್ಷಕ ಪ್ರಾಣಿಗಳ ಚಲನವಲನಗಳನ್ನು ಆಲಿಸಲು ಉದ್ದನೆಯ ಕಿವಿಗಳು ಕೂಡ ಇದಕ್ಕೆ ಇರುತ್ತೆ. ನೀವು ನೋಡ್ತಾ ಇದ್ದೀರಾ, ಎಷ್ಟು ಜಿಂಕೆಗಾಗಲಿ ಪ್ರಾಣಿಗಳಿಗೆ, ಸಸ್ಯಾಹಾರಿ ಪ್ರಾಣಿಗಳಿಗೆ ಉದ್ದವಾದಂತಹ ಕಿವಿಗಳು ಇರುತ್ತೆ. ಸೊ ಭಕ್ಷಕ ಪ್ರಾಣಿಗಳು ಅವುಗಳನ್ನ ತಿನ್ನೋಕ್ಕೆ ಬರುವಂತಹ ಪ್ರಾಣಿಗಳ ಚಲನವಲನಗಳನ್ನು ಕೇಳಿಸ್ಕೊಳ್ಳಿಕ್ಕೆ ಉದ್ದನೆಯ ಕಿವಿಗಳನ್ನು ಸಹ ಅವು ಹೊಂದಿರುತ್ತವೆ. ನಂತರ ಇವಾಗ ನೀವು ಜಿರಾಫೆ ಚಿತ್ರನೂ ಕೂಡ ನೋಡ್ತಾ ಇದ್ದೀರಾ. ಇದು ಜೀಬ್ರಾದು. ನಂತರ ಮುಖದ ಪಾರ್ಶ್ವ ಭಾಗದಲ್ಲಿರುವ ಕಣ್ಣುಗಳು ಎಲ್ಲ ದಿಕ್ಕುಗಳಲ್ಲಿ ನೋಡಲು ಅನುಕೂಲಕರ. ಪಾರ್ಶ್ವ ಭಾಗ ಅಂದರೆ ಸೈಡಲ್ಲಿ. ಸೊ ನೀವೀಗ ನೋಡ್ತಾ ಇದ್ದೀರಾ ಅಲ್ವಾ, ಜೀಬ್ರಾದು ಸೈಡಲ್ಲಿ ಕಣ್ಣುಗಳಿರುತ್ತೆ. ಸಸ್ಯಾಹಾರಿ ಪ್ರಾಣಿಗಳದೆಲ್ಲ ಸೈಡಲ್ಲೇ ಇರುತ್ತೆ. ಏನಕ್ಕೆ ಇವಾಗ ನೋಡಿ,
ಫಾರ್ ಎಕ್ಸಾಂಪಲ್ ಮನುಷ್ಯರಿಗೆ ಮುಂದೆ ಇದೆ ಕಣ್ಣು ಅಲ್ವಾ. ಸೊ ನಾವೇನು ಮಾಡಬಹುದು, ನೇರವಾಗಿ ಏನು ನೋಡಬಹುದು, ಮತ್ತು ಆ ಕಡೆ ಅಥವಾ ಈ ಕಡೆ ನೋಡೋದಕ್ಕೆ ಈ ಭಾಗದಲ್ಲಿ ನೋಡಬಹುದು. ಆದರೆ ಇಲ್ಲಿ ನಡೆಯುವಂತಹದ್ದು ನಮಗೆ ಗೊತ್ತಾಗಲ್ಲ. ನಾವು ನೋಡಬೇಕಂದ್ರೆ ಏನು, ತಲೆ ತಿರುಗಿಸಿನೇ ನೋಡಬೇಕಾಗತ್ತೆ ಅಲ್ವಾ. ಅದೇ ಕಣ್ಣು ಇಲ್ಲಿದ್ದರೆ ಎಲ್ಲ ದಿಕ್ಕಿನಲ್ಲೂ ಕೂಡ ಅವು ಈಸಿಯಾಗಿ ನೋಡಬಹುದು. ಭಕ್ಷಕ ಪ್ರಾಣಿಗಳಿಂದ ತಪ್ಪಿಸಿಕೊಂಡು ಓಡಲು ಬಲಿಷ್ಠವಾದ ಕಾಲುಗಳು ಕೂಡ ಈ ಸಸ್ಯಾಹಾರಿ ಪ್ರಾಣಿಗಳಿಗೆ ಇರುತ್ತೆ. ಸೊ ನೀವೀಗ ನೋಡಬಹುದು, ಜಿಂಕೆಗಳನ್ನ ನೀವು ನೋಡಿದರೆ ಎಷ್ಟು ಫಾಸ್ಟಾಗಿ ಓಡುತ್ತೆ ಅಂತ. ಏನಕ್ಕೆ? ಅವು ಅಷ್ಟು ಬಲಿಷ್ಠವಾದ ಕಾಲುಗಳನ್ನು ಹೊಂದಿವೆ. ಮಾಂಸಾಹಾರಿ ಪ್ರಾಣಿಗಳ ಹೊಂದಾಣಿಕೆ. ತಿಳಿ ಕಂದು ಮೈಬಣ್ಣವನ್ನು ಹೊಂದಿವೆ. ಸೊ ಮೈಬಣ್ಣ ಹೇಗಿರುತ್ತೆ? ತಿಳಿ ಕಂದು ಬಣ್ಣದಾಗಿರುತ್ತೆ. ಸಿಂಹ, ಹುಲಿ, ಚಿರತೆ, ನರಿ, ತೋಳ ಇದನ್ನೆಲ್ಲ ನೀವು ನೋಡಿದ್ರೆ ಆ ಮೈಬಣ್ಣ ಹೇಗಿರುತ್ತೆ? ಸ್ವಲ್ಪ ಕಂದು ಬಣ್ಣದ್ದು ಆಗಿರುತ್ತೆ. ಈ ಬಣ್ಣವು ಒಣ ಹುಲ್ಲುಗಾವಲಿನಲ್ಲಿ ಅವಿತುಕೊಂಡು ಬೇಟೆಯಾಡಲು ಸಹಾಯಕ. ಒಣ ಹುಲ್ಲು ಹೇಗಿರುತ್ತೆ? ಯಾವ ಕಲರ್ ಇರುತ್ತೆ? ಯೂಶಲಿ ಕಂದು ಬಣ್ಣದಲ್ಲೇ ಇರುತ್ತೆ. ಸೊ ಈ ಪ್ರಾಣಿಗಳ ಮೈಬಣ್ಣ ಕೂಡ ಕಂದು ಬಣ್ಣ ಆಗಿರೋದ್ರಿಂದ ಅದರೊಳಗಡೆ ಅವಿತುಕೊಂಡು ಬೇಟೆಯಾಡೋದಕ್ಕೆ ಅವಕ್ಕೆ ಈಸಿ ಆಗುತ್ತೆ. ನಂತರ ಮುಖದ ಮುಂಭಾಗದಲ್ಲಿರುವ ಕಣ್ಣುಗಳು ಬೇಟೆಯಾಡಬೇಕಾದ ಪ್ರಾಣಿ ಇರುವ ಸ್ಥಳವನ್ನು ತಿಳಿಯಲು ಸಹಾಯಕ. ಅಂದರೆ ನೇರ ದೃಷ್ಟಿ ಇರೋದ್ರಿಂದ ನಾವು ಬೇಟೆಯಾಡಬೇಕಾದಂತಹ ಪ್ರಾಣಿ ಎಲ್ಲಿದೆ ಅಂತ ಅವು ಈಸಿಯಾಗಿ ತಿಳ್ಕೊಳ್ತವೆ. ನಂತರ ಉದ್ದನೆಯ ಚೂಪಾದ ಉಗುರುಗಳನ್ನು ಕೂಡ ಇವು ಹೊಂದಿವೆ. ಸೊ ನೀವು ಉಗುರನ್ನು ನೀವಲ್ಲಿ ನೋಡ್ತಾ ಇದ್ದೀರಾ ಚಿತ್ರದಲ್ಲಿ ಅಲ್ವಾ, ಎಷ್ಟು ಶಾರ್ಪ್ ಆಗಿ ಅದು ಇದೆ ಅನ್ನೋದು. ಸೊ ಏನಕ್ಕೆ ಅದು ಉಪಯೋಗ? ಚರ್ಮವನ್ನು ಹರಿದು ಮಾಂಸ ಆಚೆ ತೆಗೆದು ತಿನ್ನೋದಕ್ಕೆ ಈ ಚೂಪಾದ ಉಗುರುಗಳು ಸಹಾಯಕ ಆಗಿರುತ್ತೆ. ನಂತರ ಚೂಪಾದ ಕೋರೆ ಹಲ್ಲುಗಳನ್ನು ಸಹ ಇವು ಹೊಂದಿವೆ. ಸೊ ಮಾಂಸನ ಹರಿದು ತಿನ್ನಬೇಕು ಅಲ್ವಾ, ಆದ್ದರಿಂದ ಕೋರೆ ಹಲ್ಲುಗಳು ತುಂಬ ಶಾರ್ಪ್ ಆಗಿ ಇರುತ್ತವೆ. ನಂತರ ಕೆರೆ ಮತ್ತು ಸರೋವರಗಳಲ್ಲಿ ಸಸ್ಯಗಳ ಹೊಂದಾಣಿಕೆ. ತೇಲುವ ಸಸ್ಯಗಳು. ಎಲೆಗಳು ಮತ್ತು ಹೂಗಳು ತೇಲುತ್ತವೆ. ಸೊ ನೀವು ಬಲಭಾಗದ ಚಿತ್ರದಲ್ಲಿ ನೋಡಬಹುದು, ಆ ಇಡೀ ಸಸ್ಯ ಏನಿದೆ ಅದು ನೀರಿನ ಒಳಗಡೆ ಇದ್ದರೂ ಕೂಡ ಎಲೆ ಮತ್ತು ಹೂ ಏನಾಗ್ತಾ ಇರುತ್ತೆ? ತೇಲ್ತಾನೆ ಇರುತ್ತೆ. ಕಾಂಡಗಳು ಉದ್ದ, ಟೊಳ್ಳು ಹಾಗೂ ಹಗುರವಾಗಿ ಇರುತ್ತೆ. ಕಾಂಡಗಳು ನೀರಿನ ಮೇಲ್ಮೈ ತನಕ ಬೆಳೆದರೆ ಎಲೆಗಳು ಮತ್ತು ಹೂಗಳು ನೀರಿನ ಮೇಲೆ ತೇಲುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ, ಕಾಂಡ ಏನು ಮಾಡುತ್ತೆ? ನೀರಿನ ಒಳಗಡೆಯಿಂದ ಆಲ್ಮೋಸ್ಟ್ ನೀರು ಆಚೆವರೆಗೂ ಬೆಳೆದಿರುತ್ತೆ. ನೀರಿನ ಹೊರಗೆ ಅದರ ಎಲೆ ಅಥವಾ ಹೂಗಳನ್ನು ನಾವು ನೋಡಬಹುದು. ಬೇರುಗಳು ಚಿಕ್ಕದಾಗಿದ್ದು ಸಸ್ಯವನ್ನು ಸ್ಥಳದಲ್ಲಿ ಹಿಡಿದಿಡುವುದು ಅವುಗಳ ಮುಖ್ಯ ಕಾರ್ಯ. ಮುಳುಗಿರುವ ಸಸ್ಯಗಳು. ಕಿರಿದಾದ ಮತ್ತು ತೆಳುವಾದ ಎಲೆಗಳು ಹರಿಯುವ ನೀರಿನಲ್ಲಿ ಇವುಗಳು ಬಾಗುತ್ತವೆ. ಅಂದರೆ ತುಂಬ ಕಿರಿದಾಗಿ ಹಾಗೂ ತೆಳುವಾದ ಎಲೆಗಳನ್ನು ಇವು ಹೊಂದಿರುತ್ತೆ. ಆಮೇಲೆ ನೀರಿನ ಒಳಗಡೆನೆ ಮುಳುಗಿರೋದ್ರಿಂದ ನೀರು ಹೋದಾಗ ಅವೇನು ಮಾಡುತ್ತೆ? ಅವು ಬಾಗುತ್ತವೆ. ನೀವು ಆ ಚಿತ್ರದಲ್ಲಿ ಕೂಡ ಈಸಿಯಾಗಿ ನೋಡಬಹುದು. ಎಲೆಗಳು ಅತಿಯಾಗಿ ವಿಭಜನೆಯನ್ನು ಹೊಂದಿರುತ್ತೆ. ಅಂದರೆ ಒಂದೇ ಎಲೆ ದೊಡ್ಡದಾಗಿ ಇರೋದಿಲ್ಲ, ಹುಲ್ಲಿನ ಥರ ಸಣ್ಣದಾಗಿ ವಿಭಜನೆಯನ್ನು ಅದು ಹೊಂದಿರುತ್ತೆ. ಇದರಿಂದ ಎಲೆಗಳಿಗೆ ಯಾವುದೇ ರೀತಿಯ ಹಾನಿ ಮಾಡದೆ ನೀರು ಎಲೆಗಳ ಮೂಲಕ ಸರಾಗವಾಗಿ ಹರಿಯುತ್ತದೆ. ನಂತರ ಸಾಗರಗಳಲ್ಲಿ ಪ್ರಾಣಿಗಳ ಹೊಂದಾಣಿಕೆ. ದೋಣಿಯಾಕಾರದ ದೇಹ ನೀರನ್ನು ಸೀಳಿ ಮುಂದೆ ಹೋಗಲು ಅನುಕೂಲಕರ. ಸೊ ಮೀನುಗಳಲ್ಲಿ ಹೇಗಿರುತ್ತೆ ಅದರ ದೇಹದ ಆಕಾರ ಅಂತ ನೋಡೋದಾದರೆ ದೋಣಿ ಆಕಾರದಲ್ಲಿ ಇರುತ್ತೆ. ಸೊ ನೀವು ಎರಡನ್ನೂ, ಒಂದು ಬೋಟ್ ಕೂಡ ಇದೆ, ಆ ಫಿಶ್ದು ಒಂದು ಚಿತ್ರ ಕೂಡ ಇದೆ. ಸೊ ದೇಹ ಆಲ್ಮೋಸ್ಟ್ ದೋಣಿ ಆಕಾರನ ಹೋಲುತ್ತೆ. ಸೊ ನೀರನ್ನು ನಾವು ಸುಲಭವಾಗಿ ಸೀಳಿ ಮುಂದೆ ಹೋಗಬಹುದು. ಕಿವಿರುಗಳು ಉಸಿರಾಡಲು ಅನುವು ಮಾಡಿಕೊಡುತ್ತವೆ. ಸೊ ನೀವು ಈ ಮೀನಲ್ಲಿ ನೋಡ್ತಾ ಇದ್ದೀರಾ, ಆರೋ ಮಾರ್ಕ್ ಆಗಿದೆ ಅಲ್ವಾ, ಆ ರೀಜನಲ್ಲಿ ಕಿವಿರು ಅಥವಾ ಗಿಲ್ಸ್ ಅಂತ ಏನು ಕರಿತೀವಿ ಅದು ಇರುತ್ತೆ. ಆ ಕಿವಿರುಗಳು ಉಸಿರಾಡೋದಕ್ಕೆ ಅನುವು ಮಾಡಿಕೊಡುತ್ತೆ. ಮೀನುಗಳ ದೇಹದ ಮೇಲ್ಮೈಯಲ್ಲಿ ಜಾರುವ ಹುರುಪೆಗಳಿವೆ. ಅಂದರೆ ನಾವು ಸ್ಕೇಲ್ಸ್ ಅಂತ ಕರಿತೀವಿ. ನೀವು ಮೀನನ್ನು ಮುಟ್ಟಿ ನೋಡಿದ್ರೆ ಅಲ್ಲಿ ಜಾರುವಂತಹ ಹುರುಪೆಗಳು, ಅಂದರೆ ಪಿಕ್ಚರಲ್ಲಿ ನೀವು ನೋಡಬಹುದು. ಈ ಹುರುಪೆಗಳು ಮೀನನ್ನು ರಕ್ಷಿಸುವುದರ ಜೊತೆಗೆ ನೀರಿನಲ್ಲಿ ಚಲಿಸಲು ಕೂಡ ಅವು ಸಹಾಯ ಮಾಡುತ್ತೆ. ಮೀನುಗಳು ಚಪ್ಪಟೆಯಾದ ಈಜು ರೆಕ್ಕೆ ಮತ್ತು ಬಾಲದ ರೆಕ್ಕೆಯನ್ನು ಹೊಂದಿದ್ದು ದಿಕ್ಕನ್ನು ಬದಲಿಸಲು ಮತ್ತು ದೇಹದ ಸಮತೋಲನವನ್ನು ಕಾಪಾಡಲು ಕೂಡ ಅದು ಸಹಾಯ ಮಾಡುತ್ತೆ.
ಕಿವಿರುಗಳು ಅಂದರೆ ಗಿಲ್ಸ್ ಅಂತ ಏನು ಕರಿತೀವಲ್ಲ, ನೀರಿನಲ್ಲಿ ಕರಗಿರುವ ಆಕ್ಸಿಜನನ್ನು ಉಸಿರಾಟಕ್ಕೆ ಹೀರಿಕೊಳ್ಳಲು ಸಹಾಯ ಮಾಡುತ್ತೆ. ಹಾಗೆ ಡಾಲ್ಫಿನ್ ಮತ್ತು ತಿಮಿಂಗಿಲಗಳಿಗೆ ಕಿವಿರುಗಳು ಏನಾಗುತ್ತೆ, ಇರೋದಿಲ್ಲ. ಬದಲಿಗೆ ತಲೆಯ ಮೇಲ್ಭಾಗದಲ್ಲಿ ಊದುರಂಧ್ರಗಳಿರುತ್ತೆ, ಅಲ್ಲಿ ಶ್ವಾಸಕೋಶಗಳು ಸಹ ಇರುತ್ತೆ. ಆದ್ದರಿಂದ ನೀವು ನೋಡಬಹುದು ಸ್ವಲ್ಪ ಸಮಯ ನಂತರ ತಿಮಿಂಗಿಲ ಆಗಿರಲಿ ಅಥವಾ ಡಾಲ್ಫಿನ್ಗಳಾಗಿರಲಿ ನೀರಿನ ಮೇಲ್ಭಾಗಕ್ಕೆ ಬಂದು ಊದುರಂಧ್ರಗಳ ಮೂಲಕ ನೀರನ್ನು ಊದಿ ಮತ್ತೆ ಆಕ್ಸಿಜನ್ನ ಹೀರ್ಕೊಂಡು ನೀರಿನ ಒಳಭಾಗಕ್ಕೆ ಹೋಗುತ್ತೆ. ಆ ಬ್ಲೋ ಹೋಲ್ ಅಥವಾ ಊದುರಂಧ್ರ ಅಂತ ಏನು ಹೇಳ್ತೀವಲ್ಲ, ಅದನ್ನು ಆರೋ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿ ನೀವು ಕಾಣಬಹುದು. ನಂತರ ಸಾಮಾನ್ಯವಾಗಿ ಕಪ್ಪೆಗಳು ಕೆರೆಯಲ್ಲಿ ವಾಸಿಸುತ್ತವೆ. ಕಪ್ಪೆಗಳು ನೀರಿನ ಒಳಗೂ ಮತ್ತು ನೆಲದ ಮೇಲೂ ಎರಡೂ ಕಡೆ ಕೂಡ ಜೀವಿಸಬಹುದು. ಅವುಗಳ ಹಿಂಗಾಲು ಗಟ್ಟಿಯಾಗಿರುವುದರಿಂದ ನೆಗೆಯಲು ಸಹಾಯಕ. ನೀವು ಚಿತ್ರದಲ್ಲಿಯೇ ನೋಡ್ತಾ ಇದ್ದೀರಾ ಅಲ್ವಾ, ಎಷ್ಟು ಎತ್ತರಕ್ಕೆ ಅದು ಹಾರ್ತಾ ಇದೆ, ನೆಗಿತಾ ಇದೆ ಅಂತ. ಏನಕ್ಕೆ? ಅದರ ಹಿಂಗಾಲು ಬಹಳಷ್ಟು ಗಟ್ಟಿಯಾಗಿ ಅಂದರೆ ಸ್ಟ್ರಾಂಗ್ ಆಗಿ ಇರುತ್ತೆ. ಈಜಲು ಉಪಯೋಗವಾಗುವ ಜಾಲಪಾದಗಳು ಕಪ್ಪೆಯಲ್ಲಿವೆ. ಅಂದರೆ ವೆಬ್ ಥರ. ಇವಾಗ ಇದಿಷ್ಟು ಬೆರಳು ಅಂದರೆ ಇದ್ರ ಮಧ್ಯದಲ್ಲಿ ವೆಬ್ ಇರುತ್ತೆ, ಆಯಿತಾ, ಜಾಲ. ಸೊ ಅದೇನು ಮಾಡುತ್ತೆ, ಈಜೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ನಂತರ ಇದಿಷ್ಟು ನೀವು ಆವಾಸ ಮತ್ತು ಹೊಂದಾಣಿಕೆ ಪ್ರಾಣಿಗಳದ್ದು ನೋಡ್ತಾ ಹೋದ್ರಿ. ಈಗ ನೆಕ್ಸ್ಟ್ ನಾವು ಜೀವಿಗಳ ಲಕ್ಷಣಗಳು ಏನೇನು ಅಂತ ನೋಡೋಣ. ಆಹಾರ ಸೇವನೆ, ಬೆಳವಣಿಗೆ, ಉಸಿರಾಟ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ, ವಿಸರ್ಜನೆ, ಸಂತಾನೋತ್ಪತ್ತಿ, ಚಲನೆ, ಇದಿಷ್ಟು ಕೂಡ ಜೀವಿಗಳ ಲಕ್ಷಣಗಳು. ಇದನ್ನು ಒಂದಾದ ಮೇಲೆ ಒಂದರಂತೆ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಜೀವಿಗಳು ಆಹಾರವನ್ನು ಸೇವಿಸುತ್ತವೆ. ಸಸ್ಯಗಳು ಸ್ವಪೋಷಕಗಳು. ಸ್ವಪೋಷಕಗಳು ಅಂದರೆ ಏನು? ಅವುಗಳ ಆಹಾರವನ್ನು ಅವುಗಳೇ ತಯಾರಿಸಿಕೊಳ್ತವೆ ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ. ತಮ್ಮ ಆಹಾರವನ್ನು ದ್ಯುತಿಸಂಶ್ಲೇಷಣೆ ಕ್ರಿಯೆಯ ಮೂಲಕ ತಾವೇ ತಯಾರಿಸಿಕೊಳ್ಳುತ್ತವೆ. ಪ್ರಾಣಿಗಳು ತಮ್ಮ ಆಹಾರಕ್ಕಾಗಿ ಇತರ ಪ್ರಾಣಿಗಳು ಅಥವಾ ಸಸ್ಯಗಳ ಮೇಲೆ ಅವಲಂಬಿತವಾಗಿರುತ್ತೆ. ಇದೆಲ್ಲ ನಿಮಗೆ ಗೊತ್ತೇ ಇರೋದು. ಜೀವಿಗಳಿಗೆ ಬೆಳೆಯಲು ಬೇಕಾದ ಶಕ್ತಿಯನ್ನು ಆಹಾರ ನೀಡುತ್ತದೆ. ಅದರಲ್ಲಿ ಕೆಲವು ಸಸ್ಯಾಹಾರಿಗಳು, ಮಾಂಸಾಹಾರಿಗಳು ಹಾಗೆ ಮಿಶ್ರಹಾರಿಗಳು ಪ್ರಾಣಿಗಳನ್ನು ನೀವು ನೋಡಬಹುದು. ಸಸ್ಯಾಹಾರಿಗಳು ಅಂದರೆ ಬರೀ ಸಸ್ಯಗಳನ್ನು ತಿಂದು ಜೀವಿಸುವಂತಹ ಪ್ರಾಣಿಗಳು. ಅಂದರೆ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಹಸು, ಕುರಿ, ಮೇಕೆ ಇವೆಲ್ಲವೂ ಕೂಡ ಸಸ್ಯಾಹಾರಿಗಳು. ನಂತರ ಮಾಂಸಾಹಾರಿಗಳು ಅಂದರೆ ಮಾಂಸವನ್ನು ತಿಂದು ಜೀವಿಸುವಂತಹ ಪ್ರಾಣಿಗಳು. ಉದಾಹರಣೆಗೆ ಸಿಂಹ ಮತ್ತು ಹುಲಿ. ಮಿಶ್ರಹಾರಿಗಳು ಅಂತ ಅಂದರೆ ಸಸ್ಯಗಳನ್ನು ಮತ್ತು ಮಾಂಸ ಅಂದರೆ ಪ್ರಾಣಿಗಳನ್ನು ತಿಂದು ಬದುಕುವಂತಹ ಜೀವಿಗಳಿಗೆ ಮಿಶ್ರಹಾರಿಗಳು ಅಂತ ಕರಿತೀವಿ. ಉದಾಹರಣೆಗೆ ಮನುಷ್ಯರು, ಹಾಗೆ ಕರಡಿ, ನವಿಲು ಇದಿಷ್ಟು ಕೂಡ ಮಿಶ್ರಹಾರಿಗಳಿಗೆ ಉದಾಹರಣೆ. ಜೀವಿಗಳ ಎತ್ತರ ಮತ್ತು ಎರಡನೇ ಲಕ್ಷಣ, ಜೀವಿಗಳು ಬೆಳೆಯುತ್ತವೆ. ಜೀವಿಗಳ ಎತ್ತರ ಮತ್ತು ಗಾತ್ರದಲ್ಲಾಗುವ ಹೆಚ್ಚಳವನ್ನು ಬೆಳವಣಿಗೆ ಅಂತ ನಾವು ಕರಿತೀವಿ. ಸೊ ಬೆಳವಣಿಗೆ ಅಂದರೆ ಏನು? ಅವುಗಳ ಎತ್ತರ ಮತ್ತು ಗಾತ್ರದಲ್ಲಿ. ಇವಾಗ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರ, ಮಗು ಜನಿಸಿದಾಗ ಸಣ್ಣದಾಗಿರುತ್ತೆ, ಎತ್ತರ ಇರೋದಿಲ್ಲ, ಚಿಕ್ಕದಾಗಿರುತ್ತೆ. ಅದರ ವೆಯ್ಟ್ ಕೂಡ ತುಂಬ ಕಮ್ಮಿ ಇರುತ್ತೆ. ಬೆಳೀತಾ ಬೆಳೀತಾ ಏನಾಗುತ್ತೆ, ಎತ್ತರ ಹೆಚ್ಚಾಗತ್ತೆ, ಗಾತ್ರ ಕೂಡ ಹೆಚ್ಚಾಗತ್ತೆ. ಅದನ್ನು ನಾವು ಬೆಳವಣಿಗೆ ಅಂತ ಕರಿತೀವಿ. ಮೂರನೇ ಪಾಯಿಂಟ್, ಜೀವಿಗಳು ಉಸಿರಾಡುತ್ತವೆ. ಶ್ವಾಸಕ್ರಿಯೆಯಲ್ಲಿ ಗಾಳಿಯನ್ನು ಒಳ ತೆಗೆದುಕೊಳ್ಳುತ್ತೇವೆ. ಸೊ ಫಸ್ಟು ಆಹಾರ ಪ್ಲಸ್ ಆಕ್ಸಿಜನ್ ಅವೆರಡೂ ವಿಭಜನೆ ಆದಾಗ, ಆಹಾರ ವಿಭಜನೆ ಆದಾಗ ಏನಾಗುತ್ತೆ, ಶಕ್ತಿ, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಬಿಡುಗಡೆ ಅದು ಮಾಡುತ್ತೆ. ಗಾಳಿಯಲ್ಲಿರುವ ಆಕ್ಸಿಜನ್ ಕೋಶಗಳಲ್ಲಿ ಆಹಾರವನ್ನು ವಿಭಜಿಸಲು ಸಹಾಯ ಮಾಡುತ್ತದೆ. ಸೊ ಆಕ್ಸಿಜನ್ ನೀವೇನು ಗಾಳಿಯಿಂದ ಒಳಗಡೆ ತಗೊಳ್ತೀರಲ್ಲ, ಅದು ಪ್ರತಿಯೊಂದು ಜೀವಕೋಶಗಳಿಗೂ ಕೂಡ ಸಾಗಿಸಲ್ಪಡುತ್ತೆ. ಜೀವಕೋಶದಲ್ಲಿ ಏನಾಗುತ್ತೆ, ನೀವು ತಿಂದಂತಹ ಆಹಾರ ಕೂಡ ಸಿಕ್ಕಿರುತ್ತೆ. ಸೊ ಆಹಾರನ ಈ ಆಕ್ಸಿಜನ್ ಏನು ಮಾಡುತ್ತೆ, ವಿಭಜನೆ ಮಾಡಿ ಶಕ್ತಿಯನ್ನು ರಿಲೀಸ್ ಮಾಡಿ ಪ್ರತಿಯೊಂದು ಕೋಶಗಳಿಗೂ ಕೂಡ ಅದು ನೀಡುತ್ತೆ. ಜೀವಕೋಶಗಳಲ್ಲಿ ಆಹಾರವನ್ನು ವಿಭಜಿಸಿ ಶಕ್ತಿ ಬಿಡುಗಡೆ ಮಾಡುವ ಕ್ರಿಯೆಗೆ ಉಸಿರಾಟ ಅಂತ ನಾವು ಕರಿತೀವಿ. ಈಗ ಎರೆಹುಳು ಮತ್ತು ಕಪ್ಪೆ ತೇವಾಂಶಯುಕ್ತ ಚರ್ಮದ ಮೂಲಕ ಉಸಿರಾಡುತ್ತವೆ.
ನೀವು ಎರೆಹುಳುವಿನ ಒಂದು ಚರ್ಮ ನೀವು ಪಿಕ್ಚರಲ್ಲಿ ಕೂಡ ನೋಡಬಹುದು. ಅದು ತೇವಾಂಶಯುಕ್ತ, ಅಂದರೆ ಯಾವಾಗಲೂ ಒದ್ದೆಯಾಗಿ ತುಂಬ ಮಾಯ್ಸ್ಟ್ ಆಗಿ ಕಾಣಿಸುತ್ತೆ. ಕಪ್ಪೆಯ ಚರ್ಮ ಕೂಡ ಅಷ್ಟೇ ಅಲ್ವಾ, ತುಂಬ ಮಾಯ್ಸ್ಟ್ ಆಗಿ ಕಾಣಿಸುತ್ತೆ. ಸೊ ಎರೆಹುಳು ಮತ್ತು ಕಪ್ಪೆ ಎರಡೂ ಕೂಡ ತೇವಾಂಶಯುಕ್ತ ಚರ್ಮದ ಮೂಲಕ ಅದು ಉಸಿರಾಡ್ತವೆ. ಹಾಗೆ ಕಪ್ಪೆ ಶ್ವಾಸಕೋಶ ಕೂಡ ಇರೋದ್ರಿಂದ ಅದರ ಮೂಲಕವೂ ಕೂಡ ಅದು ಉಸಿರಾಡುತ್ತೆ. ನಂತರ ಮೀನುಗಳು ಕಿವಿರುಗಳ ಮೂಲಕ ಉಸಿರಾಡುತ್ತವೆ. ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಫ್ಯಾನ್ ಥರ ಏನಿದೆಯಲ್ಲ ಅದು ನಾವು ಕಿವಿರು ಅಂತ ನಾವು ಕರಿತೀವಿ. ಹಾಗೆ ಸಸ್ಯಗಳಲ್ಲಿ ಉಸಿರಾಟ ಹೇಗೆ ಇರುತ್ತೆ ಅಂತ ನಾವು ನೋಡೋಣ. ಸಸ್ಯಗಳಲ್ಲಿ ಅನಿಲಗಳ ವಿನಿಮಯ ಮುಖ್ಯವಾಗಿ ಎಲೆಗಳ ಮೂಲಕ ನಡೆಯುತ್ತೆ. ಅಂದರೆ ನಾವು ಮನುಷ್ಯರಾಗಿರಲಿ ಅಥವಾ ಯಾವುದೇ ಪ್ರಾಣಿಗಳಾಗಿರಲಿ, ಅನಿಲಗಳ ವಿನಿಮಯ ಹೇಗಾಗುತ್ತೆ, ನಾವು ಮೂಗಿನಿಂದ ಗಾಳಿನ ಒಳಗಡೆ ತೆಗೆದುಕೊಂಡು ಮತ್ತೆ ಅಲ್ಲಿಂದನೇ ಆಚೆ ಬಿಡ್ತೀವಿ ಅಲ್ವಾ. ಇವಾಗ ಪ್ರಾಣಿಗಳಿಗೆ ಅಥವಾ ಸಸ್ಯಗಳಿಗೆ ಮೂಗಿರೋದಿಲ್ಲ, ಯಾವುದೋ ಒಂದು ಪಾರ್ಟ್ ಅದಕ್ಕೆ ಹೆಲ್ಪ್ಫುಲ್ ಆಗಬೇಕಲ್ವಾ. ಅದು ಉಸಿರಾಟ ಎಲ್ಲಿ ನಡೆಯುತ್ತೆ, ಎಲೆಗಳಲ್ಲಿ ನಡೆಯುತ್ತೆ. ಎಲೆಗಳ ತಳಭಾಗದಲ್ಲಿರುವ ಪತ್ರರಂಧ್ರಗಳ ಮೂಲಕ ಗಾಳಿಯನ್ನು ಒಳ ತೆಗೆದುಕೊಳ್ಳುತ್ತವೆ. ಸೊ ಇದು ಲೀಫ್, ಒಂದು ಎಲೆ ಅಂತ ಅಂದ್ಕೊಂಡ್ರೆ ತಳಭಾಗದಲ್ಲಿ ಸಣ್ಣ ಸಣ್ಣ ರಂಧ್ರ ಇರುತ್ತೆ. ಅದನ್ನು ನಾವು ಪತ್ರರಂಧ್ರ ಅಥವಾ ಸ್ಟೊಮ್ಯಾಟಾ ಅಂತ ಕರಿತೀವಿ. ಚಿತ್ರದಲ್ಲಿ ನೀವು ನೋಡಬಹುದು ಅಲ್ವಾ, ಸಣ್ಣದಾಗಿ ಒಂದು ಬ್ಲ್ಯಾಕ್ ಕಲರ್ ಓಪನಿಂಗ್ ಇದೆ ಅಲ್ವಾ, ಅದನ್ನು ನಾವು ಪತ್ರರಂಧ್ರ ಅಥವಾ ಸ್ಟೊಮ್ಯಾಟಾ ಅಂತ ನಾವು ಕರಿತೀವಿ. ಸೊ ಇದರಿಂದ ಗಾಳಿ ನಾವು ಒಳ ತೆಗೆದುಕೊಳ್ಳುತ್ತವೆ. ಸಸ್ಯಗಳು ಉಸಿರಾಡುವಾಗ ಆಮ್ಲಜನಕವನ್ನು ಒಳ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಬಿಡುತ್ತೆ. ಸೊ ನೀವು ಇಷ್ಟು ದಿನ ಏನು ಓದಿದ್ರಿ, ಸಸ್ಯಗಳು ಕಾರ್ಬನ್ ಡೈಆಕ್ಸೈಡನ್ನು ಒಳಗಡೆ ತೆಗೆದು ಆಕ್ಸಿಜನ್ನ ಹೊರಗಡೆ ಬಿಡುತ್ತೆ ಅಂತ ಅಲ್ವಾ. ಅದು ಕೂಡ ಕರೆಕ್ಟ್. ಅದು ಯಾವ ಸಮಯದಲ್ಲಿ, ದ್ಯುತಿ ಸಂಶ್ಲೇಷಣೆ ಫೋಟೋಸಿಂಥಸಿಸ್ ಸಮಯದಲ್ಲಿ ಅವೇನು ಮಾಡ್ತವೆ, ಕಾರ್ಬನ್ ಡೈಆಕ್ಸೈಡನ್ನ ತಗೊಂಡು ಆಕ್ಸಿಜನ್ನ ಆಚೆ ಬಿಡುತ್ತೆ. ಆದರೆ ಉಸಿರಾಡುವಂತಹ ಸಂದರ್ಭದಲ್ಲಿ ಅವು ಕೂಡ ನಮ್ಮಂತೆಯೇ ಆಕ್ಸಿಜನ್ನ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ನ ಗಾಳಿಗೆ ಬಿಡುತ್ತವೆ. ದ್ಯುತಿ ಸಂಶ್ಲೇಷಣೆ ಸಂದರ್ಭದಲ್ಲಿ ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡನ್ನು ಒಳ ತೆಗೆದುಕೊಂಡು ಆಮ್ಲಜನಕವನ್ನು ಹೊರಗೆ ಬಿಡುತ್ತವೆ. 4ನೇದು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಹಾಗಿದ್ರೆ ಪ್ರಚೋದನೆ ಅಂದರೆ ಏನು ಅಂತ ನಾವೀಗ ನೋಡೋಣ. ನಾವು ಪ್ರತಿಕ್ರಿಯೆ ತೋರಿಸುವಂತೆ ಮಾಡುವ ನಮ್ಮ ಸುತ್ತಮುತ್ತಲಿನ ಬದಲಾವಣೆಗಳಿಗೆ ಪ್ರಚೋದನೆ ಅಂದರೆ ಸ್ಟಿಮ್ಯುಲೈ ಅಂತ ನಾವು ಅದನ್ನು ಕರಿತೀವಿ. ಚಿತ್ರದಲ್ಲಿ ನೋಡ್ತಾ ಇರ್ತೀರಾ, ನೀವು ಯಾವುದೋ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಟಿರ್ತೀರಾ ಅಂತ ಅಂದ್ಕೊಳ್ಳಿ, ಮರ್ತು ಹೋಗಿ ಅದನ್ನ ಎತ್ಕೊಳಕ್ಕೆ ಹೋಗ್ತೀರಾ. ಅವಾಗ ಏನು ಮಾಡ್ತೀರಾ, ಬಿಸಿ ತಾಕಿದ ತಕ್ಷಣ ನೀವು ನಿಮ್ಮ ಕೈಯನ್ನು ದೂರಕ್ಕೆ ಎತ್ಕೊಳ್ತೀರಾ ಅಲ್ವಾ, ಅಥವಾ ಪಾತ್ರೆನೇ ಬಿಸಾಕ್ಬಿಡ್ತೀರಾ ಅಲ್ವಾ. ಅದು ನಾವು ತೋರಿಸುವಂತಹ ಪ್ರತಿಕ್ರಿಯೆ ಅಲ್ವಾ. ಪ್ರಚೋದನೆ ಏನು ಇಲ್ಲಿ, ಬಿಸಿಯಾದಂಥ ಹ್ಯಾಂಡಲ್. ಇನ್ನೂ ಈಸಿಯಾಗಿ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ನೀವು ನಿಮ್ಮ ಕ್ಲಾಸಲ್ಲಿ ಕೂತಿರ್ತೀರಾ, ನಿಮ್ಮ ಟೀಚರ್ ಏನು ಮಾಡ್ತಾರೆ, ನಿಮ್ಮ ಹೆಸರನ್ನು ಕೂಗ್ತಾರೆ ಅಂತ ಅಂದ್ಕೊಳ್ಳಿ ಆಯಿತಾ. ಅವಾಗ ನೀವೇನು ಮಾಡ್ತೀರಾ, ಸಡನ್ನಾಗಿ ಎದ್ದು ನಿಂತ್ಕೋತೀರಾ. ನಿಮ್ಮ ಟೀಚರ್ ನಿಮ್ಮ ಹೆಸರನ್ನು ಕರೆದಿದ್ದು ಏನು, ಪ್ರಚೋದನೆ. ನೀವು ಎದ್ದು ನಿಂತಿರಲ್ಲ, ಅದು ಪ್ರತಿಕ್ರಿಯೆ. ಸೊ ಯಾವುದೋ ಒಂದು ಬದಲಾವಣೆಗೆ ನಾವು ಪ್ರತಿಕ್ರಿಯೆ ತೋರಿಸ್ತೀವಲ್ವ, ಅದನ್ನು ನಾವು ಪ್ರಚೋದನೆ ಅಂತ ಕರಿತೀವಿ. ಸೊ ಪ್ರಾಣಿಗಳಲ್ಲಿ ಈ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ನೋಡೋಣ. ಆಹಾರ ಕಂಡಾಗ ನಾಯಿ ಬಾಲ ಅಲುಗಾಡಿಸುವುದು. ನೀವು ಯೂಶಲಿ ನೋಡಿರ್ತೀರ ಅಲ್ವಾ, ನಿಮ್ಮ ಮನೆಯಲ್ಲಿ ನಾಯಿ ಏನಾದರೂ ಸಾಕಿದರೆ ನೀವು ಆಹಾರ ತೊಗೊಂಡು ಹೋಗಿದ ತಕ್ಷಣ ಏನು ಮಾಡ್ತವೆ, ಅವು ಬಾಲ ಅಲ್ಲಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತವೆ. ನಂತರ ಬೆಳಕು ಬಿದ್ದಾಗ ಜಿರಳೆಗಳು ಅವಿತುಕೊಳ್ಳುವುದು. ಸೊ ಯೂಶಲಿ ನೀವು ಕರೆಂಟಲ್ಲಿ ಲೈಟ್ಸ್ ಎಲ್ಲ ಆಫ್ ಮಾಡಿರ್ತೀರ ಅಂದ್ಕೊಳ್ಳಿ, ರಾತ್ರಿ ಹೊತ್ತು ಸಡನ್ನಾಗಿ ಮಧ್ಯರಾತ್ರಿ ನೀರು ಕುಡಿಬೇಕು ಅಂತ ಅನಿಸುತ್ತೆ. ಸೊ ಒಳಗಡೆ ಹೋಗ್ತೀರಾ, ಲೈಟ್ ಆನ್ ಮಾಡಿದ ತಕ್ಷಣ ಅಲ್ಲಲ್ಲಿ ಇದ್ದ ಜಿರಳೆಗಳು ಏನಾಗುತ್ತೆ, ಮತ್ತೆ ಅವು ಅವಿತ್ಕೊಳ್ಳೋದಕ್ಕೆ ಹೋಗುತ್ತೆ. ಇದು ಕೂಡ ಇಲ್ಲಿ ನಾಯಿ ಆಹಾರ, ಅದರಲ್ಲಿ ಪ್ರಚೋದನೆ ಯಾವುದು, ಆಹಾರ. ಪ್ರತಿಕ್ರಿಯೆ ಏನಾಯಿತು, ನಾಯಿ ಬಾಲ ಅಲ್ಲಾಡಿಸೋದು ಅಲ್ವಾ. ಜಿರಳೆ ಮತ್ತು ಬೆಳಕಿನಲ್ಲಿ ಪ್ರಚೋದನೆ, ಲೈಟ್ ನೀವು ಆನ್ ಮಾಡಿದ್ದು. ಪ್ರತಿಕ್ರಿಯೆ, ಜಿರಳೆ ಏನು ನೀಡ್ತು, ಹೋಗಿ ಅವಿತ್ಕೊಳ್ತು. ಹಾಗೆ ಸಸ್ಯಗಳಲ್ಲಿಯೂ ಕೂಡ ಈ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಇದೆ. ಯಾವುದು ಅಂತ ನೋಡೋಣ. ಮುಟ್ಟಿದರೆ ಮುನಿ ಅಂದರೆ ಮಿಮೋಸಾ ಪ್ಲ್ಯಾಂಟ್, ನೀವು ನೋಡಿರಬಹುದೇನೋ, ಎಲೆಗಳ ನೀವು ಮುಟ್ಟಿದ ತಕ್ಷಣ ಏನಾಗುತ್ತೆ, ಅದು ಫುಲ್ಲು ಮುದುಡ್ಕೊಳ್ಳುತ್ತೆ. ಸೊ ನೀವು ಮುಟ್ಟೋದು ಪ್ರಚೋದನೆ, ಅದು ಎಲೆಗಳನ್ನ ಮುದುಡ್ಕೊಳ್ಳೋದೇನದು ಪ್ರತಿಕ್ರಿಯೆ. ನಂತರ ಸೂರ್ಯಕಾಂತಿ ಹೂವು, ನಿಮ್ಮೆಲ್ರಿಗೂ ಗೊತ್ತು, ಸೂರ್ಯ ಎಲ್ಲಿ ಯಾವ ದಿಕ್ಕಿನಲ್ಲಿ ಇರುತ್ತೋ ಆ ದಿಕ್ಕಿಗೆ ಸೂರ್ಯಕಾಂತಿ ಹೂವು ತಿರುಗ್ತಾ ಹೋಗುತ್ತೆ. ಸೊ ಇಲ್ಲಿ ಸೂರ್ಯನ ಬೆಳಕು ಏನು, ಪ್ರಚೋದನೆ. ಸೂರ್ಯಕಾಂತಿ ಹೂ ತಿರುಗುತ್ತಲ್ವಾ, ಅದು ಪ್ರತಿಕ್ರಿಯೆ.
ನಂತರ ಹೂಗಳು ನಸುಕಿನಲ್ಲಿ ಅರಳಿ ಸೂರ್ಯಾಸ್ತದ ನಂತರ ಮುದುಡುತ್ತವೆ. ಸೊ ಯೂಶಲಿ ನೀವು ನೋಡಬಹುದು ಅರ್ಲಿ ಮಾರ್ನಿಂಗ್ ನೀವು ಎದ್ದು ನಿಮ್ಮ ಪಾಟಲ್ಲಿರುವಂತಹ ಗಿಡ ಅಥವಾ ತೋಟದಲ್ಲಿರುವಂತಹ ಗಿಡಗಳನ್ನ ನೋಡಿದ್ರೆ ಏನಾಗಿರುತ್ತೆ, ಹೂಗಳು ಅರಳಿರುತ್ತೆ. ಸಂಜೆ ಆಗ್ತಾ ಆಗ್ತಾ ಆ ಹೂಗಳು ಬಾಡುತ್ತೆ. ಇದು ಕೂಡ ಒಂದು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. 5ನೇದು ಜೀವಿಗಳು ಮತ್ತು ವಿಸರ್ಜನೆ. ಜೀವಿಗಳು ತಮ್ಮಲ್ಲಿರುವ ತ್ಯಾಜ್ಯವನ್ನು ಹೊರಹಾಕುವ ಪ್ರಕ್ರಿಯೆಗೆ ವಿಸರ್ಜನೆ ಎನ್ನುವರು. ಪ್ರಾಣಿಗಳಲ್ಲಿ ತ್ಯಾಜ್ಯಗಳು ಮಲ, ಮೂತ್ರ ಹಾಗೂ ಬೆವರಿನ ಮೂಲಕ ಹೊರಹೋಗುತ್ತವೆ. ಸೊ ನಿಮ್ಮೆಲ್ರಿಗೂ ಗೊತ್ತು, ಪ್ರಾಣಿಗಳು ಎಕ್ಸ್ಕ್ರೀಷನ್ನ ಹೇಗೆ ಮಾಡ್ತವೆ, ಮಲ, ಮೂತ್ರ ಮತ್ತು ಬೆವರಿನ ಮೂಲಕ ಕೂಡ ಏನೋ ಒಂದು ವೇಸ್ಟ್ ಮಟೀರಿಯಲ್ ಇರುತ್ತಲ್ಲ ಅದು ಆಚೆ ಹೋಗುತ್ತೆ. ಸಸ್ಯಗಳು ತ್ಯಾಜ್ಯ ಉತ್ಪನ್ನಗಳನ್ನು ಯಾವುದೇ ಹಾನಿ ಉಂಟು ಮಾಡದ ರೀತಿಯಲ್ಲಿ ತಮ್ಮ ಕೆಲವು ಭಾಗಗಳಲ್ಲಿ ಅವೇನು ಮಾಡಿರ್ತವೆ, ಶೇಖರಿಸ್ಕೊಂಡಿರುತ್ತೆ. ಸೊ ಅವು ಯಾವುದೇ ತರಹದ ಎಕ್ಸ್ಕ್ರೀಷನ್ ಮಾಡಬೇಕು ಅಂತ ಅಂದರೆ ಬೆವರೋದಿಲ್ಲ, ಮೂತ್ರ ವಿಸರ್ಜನೆ ಅಥವಾ ಮಲ ವಿಸರ್ಜನೆಯನ್ನು ಸಸ್ಯಗಳು ಮಾಡೋದಿಲ್ಲ. ಅದ್ರ ಬದಲಾಗಿ ಅವು ಬೇಡದೇ ಇರುವಂತಹ ವಸ್ತುಗಳನ್ನು ಒಂದು ಭಾಗದಲ್ಲಿ ಅವೇನು ಮಾಡ್ತವೆ, ಶೇಖರಿಸಿ ಇಟ್ಕೊಂಡಿರ್ತವೆ. ಎಲೆಗಳಲ್ಲಿ ಅಥವಾ ಮರದ ತೊಗಟೆಗಳಲ್ಲಿ, ರೆಂಬೆಗಳಲ್ಲಿ ಅಥವಾ ಅಂಟುರಾಳವನ್ನು ಸ್ರವಿಸುವ ಮೂಲಕ, ಬಲಭಾಗದ ಚಿತ್ರದಲ್ಲಿ ನೀವು ನೋಡಬಹುದು. ಅಂಟುರಾಳ ಅಂತ ಅಂದರೆ ಕೆಲವೊಂದು ಮರಗಳಲ್ಲಿ ನೀವು ನೋಡಿದ್ರೆ ಗಮ್ ಥರ ಅದು ಆಚೆ ಬಂದು ನಿಂತಿರುತ್ತೆ ಅಲ್ವಾ, ಅದು ಕೂಡ ವಿಸರ್ಜನೆಯ ಒಂದು ಪಾರ್ಟ್. ನಂತರ 6ನೇ ಲಕ್ಷಣ, ಜೀವಿಗಳು ಸಂತಾನೋತ್ಪತ್ತಿ ಮಾಡುತ್ತವೆ. ಜೀವಿಗಳು ತಮ್ಮನ್ನೇ ಹೋಲುವ ಮರಿ ಜೀವಿಗಳಿಗೆ ಜನ್ಮ ನೀಡುವ ಕ್ರಿಯೆಯನ್ನು ಸಂತಾನೋತ್ಪತ್ತಿ ಎನ್ನುವರು. ಸೊ ತಮ್ಮನ್ನೇ ಹೋಲೋದು ಅಂದರೆ ನೋಡೋದಕ್ಕೆ ಅವ್ರ ಥರನೇ ಇರುವಂತಹ ಮರಿ ಜೀವಿಗಳಿಗೆ ಜನ್ಮ ಕೊಡೋದನ್ನು ನಾವು ಸಂತಾನೋತ್ಪತ್ತಿ ಅಂತ ಕರಿತೀವಿ. ಕೆಲವು ಪ್ರಾಣಿಗಳು ಮೊಟ್ಟೆಗಳ ಮೂಲಕ ಮರಿಗಳನ್ನು ಉತ್ಪತ್ತಿ ಮಾಡುತ್ತವೆ. ಅಂದರೆ ಕೆಲವು ಪ್ರಾಣಿಗಳು ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ, ಆದರೆ ಕೆಲವು ಪ್ರಾಣಿಗಳು ಏನು ಮಾಡುತ್ತೆ, ಡೈರೆಕ್ಟಾಗಿ ಮರಿಗಳಿಗೇನೆ ಅವು ಜನ್ಮ ನೀಡ್ತವೆ. ಹಾಗಿದ್ರೆ ಈ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಹೇಗಾಗತ್ತೆ ಅಂತ ನಾವೀಗ ನೋಡೋಣ. ಬೀಜಗಳು ಮೊಳಕೆ ಒಡೆಯುವುದು. ಸೊ ಯಾವುದಾದ್ರೂ ಒಂದು ಬೀಜ ಇರುತ್ತೆ ಅಂತ, ಹೆಸರು ಕಾಳು ತೊಗೊಳ್ಳಿ ನೀವು, ಆಯಿತಾ. ನಮ್ಮ ಮಣ್ಣಿನೊಳಗಡೆ ಇಡಿ, ದಿನ ನೀರು ಹಾಕ್ತಾ ಬನ್ನಿ. ಸೂರ್ಯನ ಬೆಳಕು ಸಿಗೋ ಕಡೆ ನೀವು ಇಟ್ಟರೆ ಸ್ವಲ್ಪ ದಿನ ಆದಮೇಲೆ ನೀವು ನೋಡಿದ್ರೆ ಅದು ಮೊಳಕೆ ಹೊಡೆದಿರುತ್ತೆ ಅಲ್ವಾ. ಅಥವಾ ನೀರಲ್ಲಿ ದಿನ ಪೂರ್ತಿ ನೆನೆ ಹಾಕಿ ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ರಾತ್ರಿ ಇಟ್ಟು ಬೆಳಗ್ಗೆ ಓಪನ್ ಮಾಡಿ ನೋಡಿದ್ರೆ ಸಣ್ಣ ಸಣ್ಣ ಮೊಳಕೆ ಹೊಡೆದಿರುತ್ತೆ. ಆ ಮೊಳಕೆಯನ್ನು ನೀವು ಮಣ್ಣಿನಲ್ಲಿ ಹಾಕಿಟ್ಟಾಗ ಅದು ಗಿಡವಾಗಿ ಬೆಳೆಯುತ್ತೆ. ಸೊ ಬೀಜಗಳು ಮೊಳಕೆಯೊಡೆಯುವುದು. ನಂತರ ಕಾಂಡಗಳ ಮೂಲಕ, ಗುಲಾಬಿ ಮತ್ತು ದಾಸವಾಳ ಹೂವನ್ನು ನೀವು ನೋಡಿದ್ರೆ ಕಾಂಡನ ಸ್ಟೆಮ್ನ ಕಟ್ ಮಾಡಿ ಅದನ್ನು ನಾವು ಭೂಮಿಯಲ್ಲಿ ಇಟ್ಟಾಗ ಕೂಡ ಗಿಡಗಳು ಬೆಳೆಯುತ್ತೆ. ನಂತರ ರೂಪಾಂತರಗೊಂಡ ಬೇರುಗಳು. ಎಕ್ಸಾಂಪಲ್ ಆಲೂಗಡ್ಡೆ. ನೀವು ಆಲೂಗಡ್ಡೆನ ತುಂಬ ದಿನ ಇಟ್ರಿ ಅಂತ ಅಂದ್ಕೊಂಡ್ರೆ ಸಣ್ಣ ಸಣ್ಣ ಬೇರು ಅದರಿಂದ ಬರೋದನ್ನು ನೀವು ನೋಡಬಹುದು. ಅದನ್ನು ನಾವು ರೂಪಾಂತರಗೊಂಡ ಬೇರುಗಳು ಅಂತ ಹೇಳ್ತೀವಿ. ಆ ಆಲೂಗಡ್ಡೆನ ನೀವೇನಾದರೂ ಪಾಟಲ್ಲಿ ಇಟ್ರಿ ಅಂತ ಅಂದರೆ ಅಲ್ಲಿ ನೀವು ಆಲೂಗಡ್ಡೆಯ ಗಿಡವನ್ನು ಸಹ ನೀವಲ್ಲಿ ಬೆಳಿಬಹುದು. ನಂತರ ಎಲೆಗಳಿಂದಲೂ ಕೂಡ ಸಂತಾನೋತ್ಪತ್ತಿ ಆಗುತ್ತೆ. ಎಕ್ಸಾಂಪಲ್ ಬ್ರಯೋಫೈಲಮ್. ಸೊ ನೀವಲ್ಲಿ ನೋಡ್ತಾ ಇದ್ದೀರಾ, ಆ ಎಲೆಯ ಎಡ್ಜಸ್ನಲ್ಲಿ ಬಡ್ಗಳು, ಸಣ್ಣ ಸಣ್ಣ ಬಡ್ಸ್ನ ನೀವಲ್ಲಿ ನೋಡಬಹುದು. ಅವುಗಳು ಉದುರಿ ಮಣ್ಣಿಗೆ ಬಿದ್ದಾಗ ಏನಾಗುತ್ತೆ, ಹೊಸ ಸಸ್ಯ ಅಲ್ಲಿ ಹುಟ್ಕೊಳ್ಳುತ್ತೆ. ಸೊ ಇದಿಷ್ಟು ಸಸ್ಯಗಳಲ್ಲಿ ಹೇಗೆ ಸಂತಾನೋತ್ಪತ್ತಿ ಆಗುತ್ತೆ ಅಂತ. ಇನ್ನು 7ನೇ ಲಕ್ಷಣ ನೋಡೋದಾದರೆ, ಜೀವಿಗಳು ಚಲಿಸುತ್ತವೆ. ಚಲನಾಂಗಗಳು ಯಾವ್ಯಾವುದು, ಕಾಲುಗಳು ಅಥವಾ ರೆಕ್ಕೆಗಳಾಗಿರಲಿ, ಈಜು ರೆಕ್ಕೆ, ಇದಿಷ್ಟನ್ನು ಉಪಯೋಗಿಸ್ಕೊಂಡು, ಚಲನಾಂಗಗಳನ್ನು ಉಪಯೋಗಿಸ್ಕೊಂಡು ಜೀವಿಗಳು ಏನು ಮಾಡುತ್ತೆ, ಚಲಿಸುತ್ತವೆ. ಹಾಗಿದ್ರೆ ಜೀವಿಗಳು ಚಲಿಸುತ್ತವೆ ಅಂತ ಹೇಳಿದ್ವಿ, ಜೀವಿಗಳಲ್ಲಿ ಸಸ್ಯಗಳು ಕೂಡ ಒಂದು. ಹಾಗಿದ್ರೆ ಸಸ್ಯಗಳು ಚಲಿಸುತ್ತೆಯಾ ನೋಡಬೇಕಾ, ನೀವು ತಿಳ್ಕೊಳ್ಬೇಕಾ? ಬನ್ನಿ ನೋಡೋಣ. ಸಸ್ಯಗಳು ಬೇರುಗಳಲ್ಲಿ ಮಣ್ಣಲ್ಲಿ ಗಟ್ಟಿಯಾಗಿ ಹುದುಗಿರುವುದರಿಂದ ಇವು ನಮ್ಮಂತೆ ಚಲಿಸಲಾರವು. ಸೊ ನೀವು ಯಾವುದೋ ಒಂದು ಗಿಡ ಅಥವಾ ಮರ ನಿಮ್ಮ ಮನೆ ಮುಂದೆ ಇದೆ ಅಂತ ಅಂದ್ಕೊಳ್ಳಿ, ಆಯಿತಾ. ಸೊ ಅದು ನೀವು ನಡೆದ ಹಾಗೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನಡೀತಾವ? ಇಲ್ಲ. ಏನಕ್ಕೆ? ಅದು ಬೇರುಗಳು ಮಣ್ಣಿನಲ್ಲಿ ಆಳವಾಗಿ ಹುದುಗಿರೋದ್ರಿಂದ ಸಸ್ಯಗಳು ನಡೆಯೋದಕ್ಕೆ, ಅಂದರೆ ನಮ್ಮ ಥರ ಚಲಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವು ವಿಭಿನ್ನ ರೀತಿಯ ಚಲನೆಗಳನ್ನು ನಾವು ಸಸ್ಯಗಳಲ್ಲಿ ನೋಡಬಹುದು. ಯಾವ್ಯಾವುದು ಅಂತ ನೋಡೋಣ. ಸಸ್ಯಗಳಲ್ಲಿ ಕಂಡುಬರುವ ಚಲನೆಗಳು: ಬೆಳಕಿನೆಡೆಗೆ ಕಾಂಡದ ಚಲನೆ. ಇವಾಗ ಎಕ್ಸಾಂಪಲ್ ತಗೋಣ. ಒಂದು ಪಾಟೆಡ್ ಪ್ಲ್ಯಾಂಟ್ ತಗೊಳ್ಳಿ, ಆಯಿತಾ, ನೆಟ್ಟಿರುವಂತಹ ಪ್ಲ್ಯಾಂಟ್. ಅದನ್ನು ನೀವು ಒಂದು ಕಿಟಕಿ ಹತ್ತಿರ ಇಡಿ.
ಒಂದು ಕಿಟಕಿ ಹತ್ರ ಅದನ್ನ ಇಡ್ತೀರಾ ಅಂತ ಅಂದ್ಕೊಳ್ಳಿ. ಸ್ವಲ್ಪ ದಿನ ಆದಮೇಲೆ ನೋಡಿ ಆ ಕಾಂಡ ಏನಿರುತ್ತಲ್ವ, ಸೂರ್ಯನ ಬೆಳಕು ಯಾವ ಕಡೆಯಿಂದ ಬರ್ತಿದೆಯೋ ಆ ಕಡೆಗೆ ಕಾಂಡ ಬೆಳೆದಿರೋದನ್ನು ನೀವು ನೋಡ್ಬೋದು. ಚಿತ್ರದಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಾ, ಆ ಒಂದು ದಿಕ್ಕಿಗೆ ಕಾಂಡ ಬೆಳೆದಿರುತ್ತೆ. ಇದು ಕೂಡ ಒಂದು ಬಗೆಯ ಚಲನೆ. ನಂತರ ನೀರಿನೆಡೆಗೆ ಬೇರುಗಳ ಚಲನೆ. ಇವಾಗ ನೀವು ಆ ಪಿಕ್ಚರಲ್ಲಿ ನೋಡ್ತಾ ಇದ್ದೀರ, ಬೇರುಗಳು ಯಾವ ಕಡೆ ಚಲಿಸಿವೆ, ಎಲ್ಲಿ ಹೆಚ್ಚಿನ ನೀರಿನ ಲಭ್ಯತೆ ಇದೆಯೋ ಆ ಜಾಗಕ್ಕೆ ಬೇರುಗಳು ಚಲಿಸಿವೆ. ನಂತರ ಸೂರ್ಯನಿರುವ ದಿಕ್ಕಿಗೆ ಸೂರ್ಯಕಾಂತಿ ಹೂವಿನ ಚಲನೆ. ಇದು ನಿಮಗೆ ಗೊತ್ತು ಅಲ್ವಾ, ಸೂರ್ಯ ಯಾವ ದಿಕ್ಕಿಗೆ ತಿರುಗ್ತಾನೋ ಸೂರ್ಯಕಾಂತಿ ಹೂ ಕೂಡ ಅದೇ ದಿಕ್ಕಿಗೆ ತಿರುಗುತ್ತೆ. ನಂತರ ಹೂಗಳ ಅರಳುವಿಕೆ ಹಾಗೂ ಮುದುಡುವಿಕೆ. ಹಾಗಿದ್ರೆ ನಿರ್ಜೀವಿಗಳು ಸಹ ಚಲಿಸುತ್ತವೆಯೇ ಅನ್ನೋ ಕ್ವೆಶ್ಚನ್ಗೆ ಆನ್ಸರ್ ಮೋಡಗಳ ಚಲನೆ, ವಿಮಾನದ ಚಲನೆ, ನೀರಿನ ಚಲನೆ, ವಾಹನಗಳ ಚಲನೆ ಇವು ಕೂಡ ಚಲಿಸುತ್ತವೆ. ಆದರೆ ಅವು ಸ್ವಇಚ್ಛೆ ಅಥವಾ ಸ್ವತಂತ್ರದಿಂದ ಚಲಿಸಲು ಸಾಧ್ಯ ಇಲ್ಲ. ಅಂದರೆ ಒಬ್ಬರ ಒಂದು ಏನಂತೀವಿ ಮಾನಿಟರ್ ಮಾಡೋರು ಅದಕ್ಕೆ ಇರಬೇಕಾಗತ್ತೆ. ಮೋಡದ ಚಲನೆ ಯಾರು ಮಾನಿಟರ್ ಮಾಡಲ್ಲ, ಅದು ಗಾಳಿಯ ರಭಸದಿಂದ ಚಲನೆ ಆಗತ್ತೆ. ನಂತರ 8ನೇ ಲಕ್ಷಣ, ಜೀವಿಗಳು ಜೀವಕೋಶದಿಂದ ರಚಿಸಲ್ಪಟ್ಟಿವೆ. ಜೀವಕೋಶಗಳಿಂದ ಜೀವಿಗಳು ಅಂದರೆ ಯಾವುದೇ ಜೀವಿ ಆಗಿರಲಿ ಅವುಗಳು ಬದುಕಿರಬೇಕು ಅಂತಂದರೆ ಜೀವಕೋಶಗಳ ಅಗತ್ಯತೆ ಹೆಚ್ಚಿದೆ. ಏಕಕೋಶೀಯ ಜೀವಿಗಳು ಉದಾಹರಣೆ ಅಮೀಬಾ ಮತ್ತು ಯೂಗ್ಲಿನ. ಬಹುಕೋಶೀಯ ಜೀವಿಗಳನ್ನ ನೋಡೋದಾದರೆ ಉದಾಹರಣೆ ಸಸ್ಯಗಳು ಮತ್ತು ಪ್ರಾಣಿಗಳು. ನಂತರ 9ನೇ ಲಕ್ಷಣ, ಜೀವಿಗಳು ಜೀವಿತಾವಧಿಯನ್ನು ಹೊಂದಿರುತ್ತವೆ. ಹಾಗಿದ್ರೆ ಜೀವಿತಾವಧಿ ಅಂದರೆ ಏನು? ಜೀವಿಗಳ ಜನನ ಮತ್ತು ಮರಣದ ನಡುವಿನ ಅಂತರ ಏನಿದೆಯಲ್ಲ ಅದನ್ನು ನಾವು ಜೀವಿತಾವಧಿ ಅಂತ ಕರಿತೀವಿ. ಸಿಂಹ, ಹುಲಿ, ನಾಯಿ ಇದಿಷ್ಟಕ್ಕೆ 10ರಿಂದ 15 ವರ್ಷಗಳ ಕಾಲ ಅವು ಬದುಕಬಲ್ಲವು. ಜಿರಳೆ 6 ತಿಂಗಳಿನಿಂದ 1 ವರ್ಷ, ಎರೆಹುಳು 10 ವರ್ಷ, ಕತ್ತೆ 25ರಿಂದ 30 ವರ್ಷ, ಒಂಟೆ, ಚಿಂಪಾಂಜಿ 35ರಿಂದ 40 ವರ್ಷ, ತಿಮಿಂಗಿಲ 70ರಿಂದ 90 ವರ್ಷ, ಸಾಗರದ ಆಮೆ 150 ವರ್ಷಗಳ ಕಾಲ ಬದುಕಬಹುದು. ಇವಿಷ್ಟು ಕೂಡ ಜೀವಿತಾವಧಿಗಳು. ಹಾಗೆಯೇ ಸಸ್ಯಗಳಲ್ಲೂ ಕೂಡ ಜೀವಿತಾವಧಿ ಇರುತ್ತೆ. ಏಕವಾರ್ಷಿಕ ಸಸ್ಯಗಳು ಅಂದರೆ 1 ವರ್ಷ ಅಥವಾ 1 ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಿಯಾಗಿ ಹಣ್ಣಾದ ಮೇಲೆ ನಾಶವಾಗುವ ಸಸ್ಯಗಳನ್ನು ನಾವು ಏಕವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ಉದಾಹರಣೆಗೆ ರಾಗಿ, ಗೋಧಿ, ಜೋಳ, ಟೊಮ್ಯಾಟೊ, ಹತ್ತಿ. ಸೊ ಇದಿಷ್ಟು ಕೂಡ ಏಕವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ. ನಂತರ ದ್ವೈವಾರ್ಷಿಕ ಸಸ್ಯಗಳು 2 ವರ್ಷ ಅಥವಾ 2 ಋತುಗಳವರೆಗೆ ಜೀವಿಸಿ ಹೂವು, ಹಣ್ಣು, ಬೀಜಗಳನ್ನು ಉತ್ಪತ್ತಿ ಮಾಡಿ ನಾಶವಾಗುವ ಸಸ್ಯಗಳನ್ನು ದ್ವೈವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ಉದಾಹರಣೆಗೆ ಕ್ಯಾರೆಟ್, ಶುಂಠಿ ಹಾಗೆ ಕಬ್ಬು. ನಂತರ ಬಹುವಾರ್ಷಿಕ ಸಸ್ಯಗಳು ಹಲವಾರು ವರ್ಷ ಬದುಕಿ ಹೂವು, ಹಣ್ಣು, ಬೀಜಗಳನ್ನು ಉತ್ಪತ್ತಿ ಮಾಡುವಂತಹ ಸಸ್ಯಗಳಿಗೆ ಬಹುವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ಉದಾಹರಣೆ ನೋಡೋದಾದರೆ ಬಿದಿರು 120 ವರ್ಷಗಳ ಕಾಲ ಬದುಕತ್ತೆ, ಅಡಿಕೆ 60 ವರ್ಷ, ತೆಂಗಿನ ಮರ 60ರಿಂದ 80 ವರ್ಷ, ಆಲದ ಮರ 300ರಿಂದ 500 ವರ್ಷ, ಪಾಪಸ್ ಕಳ್ಳಿ ಅಂದರೆ ಕ್ಯಾಕ್ಟಸ್ 10ರಿಂದ 200 ವರ್ಷ, ಹಲಸು 100 ವರ್ಷಗಳ ಕಾಲ ಅದು ಬದುಕತ್ತೆ. ಸೊ ಇದಿಷ್ಟು ಕೂಡ ಜೀವಿಗಳು ಅವುಗಳ ಆವಾಸ ಅಂದರೆ ಅವುಗಳು ವಾಸಿಸುವಂತಹ ಸ್ಥಳ, ಅದಕ್ಕೆ ಹೇಗೆ ಹೊಂದಾಣಿಕೆಯಾಗಿವೆ, ಹಾಗೆ ಜೀವಿಗಳು ಅನ್ನೋದಾದರೆ ಅವುಗಳ ಕೆಲವು ಲಕ್ಷಣಗಳು ಯಾವ್ಯಾವು ಅನ್ನೋದನ್ನು ನಾವು ಈ ಪಾಠದಲ್ಲಿ ತಿಳ್ಕೊಂಡ್ವಿ. ಸೊ ನಿಮಗೆ ಈ ಪಾಠ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಇನ್ನೂ ಹಲವರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.